ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ CM ಕಾಂಪಿಟೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೋರುತ್ತಾ ಕ್ವೆಶ್ಚನ್ ಪೇಪರ್ ವಿಶ್ಲೇಷಣೆಯ ಒಂದು ಮುಂದಿನ ಭಾಗ ಅಂತ ಕೂಡ ಹೇಳ್ಬೋದು. ಮೊನ್ನೆ ನಡೆದಂತಹ ಒಂದು ಎಕ್ಸಾಮನ್ನು ನಾವು ಯಾವ ರೀತಿ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳು ಬಂದಿದ್ದು ಅಂತ ನೋಡ್ಕೊಳ್ತಾ ಹೋಗಿದ್ವಿ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾವು ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡೋಕ್ಕೂ ಕೂಡ ನಾವು ಪ್ರಯತ್ನ ಪಟ್ಟಿದ್ವಿ. ಅದರ ಮುಂದುವರಿದ ಭಾಗ ಪಾರ್ಟ್ 2 ಅನ್ನು ನಾವು ಇವತ್ತು ನೋಡ್ಕೊತಾ ಹೋಗೋಣ. ಓಕೆ, ಸೊ ಹಾಲ್ ಸೆಟ್. ನಾವು ಮುಂದುವರೆದಂತಹ ಭಾಗವನ್ನು ನೋಡೋಣ. ಮುಂದಿನ ಪ್ರಶ್ನೆ ಯಾವ ರೀತಿ ಇದೆ, ಅದಕ್ಕೆ ಉತ್ತರ ಏನು ಅನ್ನೋದನ್ನು ಇವಾಗ ನಾವು ನೋಡ್ಕೊತಾ ಹೋಗೋಣ. ಸೊ ಇದು 21ನೇ ಪ್ರಶ್ನೆ ಆಗಿರುತ್ತೆ. ಆಲ್ರೆಡಿ 21 ಅಂದರೆ 1ರಿಂದ 20 ಪ್ರಶ್ನೆಗಳು ಭಾಗ 1ರಲ್ಲಿರ್ತವೆ. 21ರಿಂದ ಸೊ ನೆಕ್ಸ್ಟ್ ಭಾಗ 2ಅಲ್ಲಿ ಇರ್ತವೆ. ಅದನ್ನು ನಾವು ನೋಡ್ಕೊತಾ ಹೋಗೋಣ. ಬನ್ನಿ. ಆಗಿರೋ ಪ್ರಶ್ನೆ ಇಲ್ಲಿ ಹೀಗಿದೆ. ನಮಗೆ ಪ್ರತಿ ಸಾರಿ ಹೇಳ್ತಾ ಹೋಗ್ತೀನಿ ಗೆಳೆಯರೆ, ಯಾರಿಗೆ ಈ ಕ್ವಶನ್ ಪೇಪರ್ ಕ್ಲಿಯರೇ ಕಾಣೋದಿಲ್ವೋ ಅವ್ರು ಏನು ಮಾಡಬೇಕು ಅಂದರೆ, ನಿಮ್ಮ ಯೂಟ್ಯೂಬಲ್ಲಿ ಸೆಟ್ಟಿಂಗ್ಸಲ್ಲಿ ಹೋಗ್ಬಿಟ್ಟು ಹೈ ಪಿಕ್ಚರ್ ಕ್ವಾಲಿಟಿ ಅಂತ ಮಾಡಿ, ಅವಾಗೆ ಕ್ಲಿಯರಾಗಿ ನಿಮಗೆ ಕ್ವಶನ್ ಪೇಪರ್ಸ್ ಕಾಣುತ್ತೆ. ಸರಿನಾ? ನೋಡೋಣ ಹಾಗಾದರೆ ಪ್ರಶ್ನೆ ಏನಿದೆ ಅಂತಂದು ನೋಡಿ. ಪ್ರಶ್ನೆ ಈ ರೀತಿ ಇದೆ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಧರಿಸಬಹುದಾದ ಉಪಕರಣಗಳು ಮತ್ತು ದೂರದಿಂದ ನಿಗಾವಣೆ ಆರೋಗ್ಯ ಆರೈಕೆಯಲ್ಲಿ IoTಯ ಭಾಗವಾಗಿದೆ. ನೆಕ್ಸ್ಟ್ ಆಪ್ಷನ್ 2, ಜಾನುವಾರುಗಳು IoT ಪರಿಸರ ವ್ಯವಸ್ಥೆಯಲ್ಲಿ ಬಯೋಚಿಪ್ ಟ್ರಾನ್ಸ್ಪಾಂಡೆನ್ಸ್ನೊಂದಿಗೆ ಸುಲಭವಾಗಿ ಹಿಂಬಾಲಿಸಬಹುದು. IoT ಸಾಧನಗಳು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತವೆ ಮತ್ತು ಇಂಟರ್ನೆಟ್ ಅಥವಾ ನೆಟ್ವರ್ಕ್ ಸಂಪರ್ಕದ ಅವಶ್ಯಕತೆ ಇರುವುದಿಲ್ಲ. ಸೊ ಸ್ನೇಹಿತರೆ, ನಿಜವಾಗಿ ಹೇಳಬೇಕು ಅಂದರೆ ನನಗೆ ಇಲ್ಲಿ ಏನೂ ಅರ್ಥ ಆಗಲಿಲ್ಲ ನನಗೆ. ಯಾಕಂದರೆ ಕೆಲವೊಂದು ಪ್ರಶ್ನೆಗಳು ಕನ್ನಡದಲ್ಲಿ ಓದಿದರೆ ನಿಮಗೆ ಅಷ್ಟು ಕ್ಲಿಯರಾಗಿ ಅರ್ಥ ಆಗೋದಿಲ್ಲ. ಯಾಕಂದರೆ ಈ ಇಂಟರ್ನೆಟ್ ಆಗಿರ್ಬೋದು, ಕೆಲವೊಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಗಿರ್ಬೋದು, ಅಲ್ಲ ಕೆಲವೊಂದು ಇಂಗ್ಲೀಷಲ್ಲಿ ಓದಿದ್ರೆ ನೀಟಾಗಿ ಅರ್ಥ ಆಗ್ತಿರ್ತವೆ. ಅದಕ್ಕೋಸ್ಕರ ನೀವು ಇಂಗ್ಲೀಷು ಮತ್ತು ಕನ್ನಡ ಎರಡನ್ನೂ ಓದ್ಕೋಬೇಕಾಗುತ್ತೆ. ಸೊ ಇದು ಇಂಗ್ಲೀಷಲ್ಲಿ ನೋಡೋಣ ಇದೇನಾಗುತ್ತೆ ಅಂತ ನೋಡಿದ್ರೆ, ವಿಯರಬಲ್ ಡಿವೈಸಸ್ ಆ್ಯಂಡ್ ದ ರಿಮೋಟ್ ಮಾನಿಟರಿಂಗ್ ಆರ್ ಪಾರ್ಟ್ ಆಫ್ ದ IoT ಇನ್ ಹೆಲ್ತ್ ಕೇರ್. ಸೊ ಇದಿರೋದು IoT ಬಗ್ಗೆ ಇದೆ. IoT ಅಂದ್ರೇನು ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ. ಸೊ ಎರಡನೇ ಆಪ್ಷನ್ ಇದೆ, ಫಾರ್ಮ್ ಅನಿಮಲ್ಸ್ ಕ್ಯಾನ್ ಈಸಿಲಿ ಬಿ ಟ್ರ್ಯಾಕ್ಡ್ ವಿತ್ ಬಯೋಚಿಪ್ ಟ್ರಾನ್ಸ್ಪಾಂಡರ್ಸ್ ಇನ್ ಆನ್ IoT ಎಕೋಸಿಸ್ಟಮ್. ಸೊ ಥರ್ಡ್ ಏನಿದೆ, IoT devices operate independently. This is very important. Operates independently and do not require internet or network connectivity. So question is, which of the following above statements are incorrect ಅಂತ ಕೇಳಿದ್ದಾರೆ. ಯಾವುದು ಇನ್ಕರೆಕ್ಟ್ ಅಂತ ನಾವು ಇಲ್ಲಿ ನೋಡ್ಕೋಬೇಕು. ಸೊ ನಾವು ಬೇಸಿಕ್ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಅರ್ಥ ಮಾಡ್ಕೋಬೇಕು ನಾವು, IoT ಅಂದ್ರೆ ಇಂಟರ್ನೆಟ್ ಆಫ್ ಥಿಂಗ್ಸ್. ಸರಿನಾ? ಸೊ ಥರ್ಡ್ ಆಪ್ಷನ್ ಏನು ಹೇಳ್ತಾನೆ ಅವನು, IoT ಡಿವೈಸಸ್ ರಿಕ್ವೈರ್ಡ್ ಇಂಡಿಪೆಂಡೆಂಟ್ಲಿ ಬಟ್ ಡು ನಾಟ್ ರಿಕ್ವೈರ್ಡ್ ಎನಿ ಇಂಟರ್ನೆಟ್ ಅಂತ ಹೇಳ್ತಾನೆ. ಫಸ್ಟ್ ಆಫ್ ಆಲ್ ಇಟ್ಸ್ ಅನ್ ಇಂಟರ್ನೆಟ್ ಓನ್ಲಿ. ದೆನ್ ಇಂಟರ್ನೆಟ್ ಇಲ್ದೇ ಇದು ಹೆಂಗೆ ಆಪ್ರೇಟ್ ಮಾಡುತ್ತೆ? ಸೊ ಆಬ್ವಿಯಸ್ಲಿ ಥರ್ಡ್ ಆಪ್ಷನ್ ಈಸ್ ರಾಂಗ್ ಅಂತ ಹೇಳ್ಬೋದು ನಾವು. ಸೊ ಹಿಂಗೆ ಕೆಲವೊಂದು ಆಪ್ಷನ್ಸಲ್ಲೇ ನಮಗೆ ಉತ್ತರ ಇರುತ್ತೆ, ಅದನ್ನು ಕೂಡ ನಾವು ನೋಡ್ಕೋಬೇಕಾಗುತ್ತೆ. ಸೊ ಇದಕ್ಕೆ ಆಪ್ಷನ್ಸ್ ನೋಡಿ, ಯಾವುದು ತಪ್ಪಾಗಿದೆ ಅಂತಂದರೆ 3 ಓನ್ಲಿ. ಸೊ ಇದು ರೈಟ್ ಆನ್ಸರ್. ಸೊ ಇಲ್ಲಿ IoT ಅಪ್ಲಿಕೇಶನ್ಸ್ ಇದೆ, ನೋಡ್ಕೊಂಡು ತಗೋಣ ಏನು ಬೇಸಿಕ್ ಅಂದರೆ, IoT refers to the interconnection of physical devices with the internet, enabling them collect data and exchange the data. ಈ IoT ಏನು ಮಾಡುತ್ತೆ, ಕೆಲವೊಂದು ಡಿವೈಸ್ನ ಇಂಟರ್ನೆಟ್ಗೆ ಕನೆಕ್ಟ್ ಮಾಡಿಬಿಟ್ಟು ಇನ್ಫಾರ್ಮೇಷನ್ ಅಥವಾ ಡಾಟಾನ ಕಲೆಕ್ಟ್ ಮಾಡೋದಾಗಿರ್ಬೋದು ಅಥವಾ ಡಾಟಾನ ಅಪ್ಲೋಡ್ ಮಾಡೋದಾಗಿರ್ಬೋದು, ಅದನ್ನು ಎಕ್ಸ್ಚೇಂಜ್ ಆಫ್ ಡಾಟಾ ಅಂತ ಕರಿತೀವಿ. ಸೊ ಆ ಒಂದು ಜಾಬ್ನ ಪರ್ಫಾರ್ಮ್ ಮಾಡುತ್ತೆ. ಸೊ ಅದ್ರ ಅಪ್ಲಿಕೇಶನ್ಸ್ ಏನಿದೆ, ಸೊ ಇವತ್ತು ಈ ರೀತಿ ಕೊಟ್ಟಿದ್ದಾರೆ, ಮುಂದಿನ ಒಂದು ಪರೀಕ್ಷೆಗಳಲ್ಲಿ ನಾವು ಯಾವ ರೀತಿ ಆದ್ರೂ ಕೇಳ್ಬೋದು. ಸೊ ಆಮೇಲೆ ಇದು ವೆರಿ ಇಂಪಾರ್ಟೆಂಟ್ ನೋಡಿ, ಈ ರೀಸೆಂಟಾಗಿ ನಮಗೆ ಆಲ್ರೆಡಿ ಒಂದು ಇನ್ಫಾರ್ಮೇಷನ್ ಬಂದಿದೆ, ಏನಂತಂದರೆ PSI ನೇಮಕಾತಿ ಆಗ್ತಾ ಇದೆ. ಸೊ ಏಜ್ ರಿಲ್ಯಾಕ್ಸೇಷನ್ ಆದಮೇಲೆ ಒಂದು PSI ಹೊಸದ ನೇಮಕಾತಿ ಆಗುತ್ತೆ. ಎಲ್ಲರಿಗೂ ಇಂಪಾರ್ಟೆಂಟು. ಇತ್ತೀಚೆಗೆ ನಡೆದಂಥ ಎಲ್ಲ ಕ್ವಶನ್ ಪೇಪರ್ಸ್ನ ನೀವು ನೋಡ್ಕೊಳ್ಳಿ. ಮಿನಿಮಮ್ ಏನಿಲ್ಲ ಅಂದರೂ 6ರಿಂದ 8 ಕ್ವಶನ್ ಪೇಪರ್ಗಳು ನಿಮಗೆ
ರಿಪೀಟ್ ಆಗ್ತಾ ಬರ್ತವೆ. ಮಿನಿಮಮ್ 6ರಿಂದ 8 ಕ್ವಶನ್ಸ್ಗಳು ಒಂದು ವರ್ಷದಲ್ಲಿ ನಡೆದಂತಹ ಎಲ್ಲ ಕ್ವಶನ್ ಪೇಪರ್ಸ್ನ ನೋಡಿದರೆ ನೀವು ಡೈರೆಕ್ಟ್ ಕ್ವಶನ್ 6ರಿಂದ 8 ಬರ್ತವೆ. ಸೊ ಎಲ್ಲದೂ ನೋಡ್ಬೇಕು. ನೀವು ಪಿ ಸಿ ಅಂದರೆ ಪಿ ಸಿ ಮಾತ್ರ ಓದೋದಲ್ಲ, ಪಿ ಸಿ, ಪಿ ಎಸ್ ಐ, ಎಸ್ ಡಿ ಎ, ಎಫ್ ಡಿ ಐ, ಇಂಡಸ್ಟ್ರಿಯಲ್ ಆಗಿರ್ಬೋದು, ಬೇರೆ ಎಕ್ಸಾಮ್ಗಳು ಯಾವ ನಡೆದವೆ ಎಲ್ಲದೂ ಕ್ವಶನ್ ಪೇಪರ್ನ ಬಿಡಿಸೋಕೆ ಟ್ರೈ ಮಾಡಿ. ಸೊ ಅಪ್ಲಿಕೇಶನ್ಸ್ ಆಫ್ ಇಂಟರ್ನೆಟ್ ಆಫ್ ದ ಥಿಂಗ್ಸ್ ನೋಡ್ಕೊತಾ ಹೋದರೆ ಸ್ಮಾರ್ಟ್ ಸಿಟೀಸಲ್ಲಿ ಬಳಸ್ತಾರೆ, ನೆಕ್ಸ್ಟ್ ಸ್ಮಾರ್ಟ್ ಹೋಮ್ಸಲ್ಲಿ ಬಳಸ್ತಾರೆ. ಇಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ಸ್ವಲ್ಪ ಯಾವ ರೀತಿ ಬಳಸ್ತಾರೆ ಅಂತಂದು. ಸ್ಮಾರ್ಟ್ ಸಿಟೀಸಲ್ಲಿ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಅಥವಾ ಸ್ಮಾರ್ಟ್ ಸ್ಟ್ರೀಟ್ ಲೈಟ್ಸ್ ಆಗಿರ್ಬೋದು, ಅಥವಾ ಸ್ಮಾರ್ಟ್ ಬಿನ್ಸ್, ಡಿಸಾಸ್ಟರ್ ಮಾನಿಟರಿಂಗ್ ಸೆನ್ಸಾರ್ಸ್ ಆ್ಯಂಡ್ ಫ್ಲಡ್ಸ್ ಆ್ಯಂಡ್ ಅರ್ಥ್ಕ್ವೇಕ್ಸ್ ಒಂದು ಇನ್ಫಾರ್ಮೇಷನ್ ಕೊಡೋಕ್ಕೆ ಈ ಒಂದು ಭಾಗದಲ್ಲಿ IoTನ ಯೂಸ್ ಮಾಡ್ತಾರೆ. ಎಕ್ಸಾಂಪಲ್ ಕೂಡ ಇದೆ ಒಂದು, ಈ ಎಕ್ಸಾಂಪಲ್ನ ನೋಡ್ಕೊಳ್ಳಿ ಯಾವ ರೀತಿ ಲಾಂಚ್ ಮಾಡ್ತಾರೆ ಜೈಪುರ್ ಸ್ಮಾರ್ಟ್ ಸಿಟಿ ಮಾಡಿದಾಗೆ. ಆ ಪ್ರಾಜೆಕ್ಟಲ್ಲಿ ಈ ಸ್ಮಾರ್ಟ್ ಲೈಟಿಂಗ್ ಸಿಸ್ಟಮ್ ಯೂಸ್ ಮಾಡೋಕ್ಕೆ IoTನ ಯೂಸ್ ಮಾಡಿದರು. ಸೊ ಈ ರೀತಿ. ಸೊ ಇದು ಕೂಡ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಇನ್ನೂ ಕೆಲವೊಂದು ನೀವು ನೋಡ್ತಾ ಹೋದರೆ ಇಲ್ಲಿ ನೋಡೋಣ ಮುಂದೆ ಅದಕ್ಕೊಂದು ಅಡಿಷ್ನಲ್ ಎಕ್ಸಾಂಪಲ್ಸ್ ನಾನು ಕೊಟ್ಟಿರ್ತೀನಿ, ಅದನ್ನು ಕೂಡ ನೋಡ್ಕೊಳ್ಳಿ. ಸೊ ಇಲ್ಲಿ ಹೆಲ್ತ್ ಕೇರ್ ಪ್ರಶ್ನೆ ಇದೆ, ಹೆಲ್ತ್ ಕೇರಲ್ಲಿ ಬಳಸ್ತಾರಾ ಇಲ್ಲ ಅಂತ. ಹೆಲ್ತ್ ಕೇರಲ್ಲಿ ಕೂಡ ಬಳಸ್ತಾರೆ. ರಿಮೋಟ್ ಪೇಷಂಟ್ ಮಾನಿಟರಿಂಗ್ ಮಾಡೋಕ್ಕೆ ಬಳಸ್ತಾರೆ, ಅಥವಾ ಆ್ಯಪಲ್ ವಾಚಲ್ಲಿ ಬಳಸ್ತಾರೆ, ಸ್ಮಾರ್ಟ್ ವಾಚು, ವಿಯರಬಲ್ ಡಿವೈಸಸ್ ಎಲ್ಲ ಕೂಡ ಬಳಸ್ತಾರೆ. ಸ್ಮಾರ್ಟರ್ ಟ್ರಾನ್ಸ್ಪೋರ್ಟ್ ಕೂಡ ಬಳಸ್ತಾರೆ. ಅದು ಯಾವ ರೀತಿ ಬಳಸ್ತಾರೆ ಅಂತ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಫೀಲ್ಡ್ ಟ್ರೆಕಿಂಗ್ ಆಗಿರ್ಬೋದು, ಸೊ ಕನೆಕ್ಟೆಡ್ ಟು ದ ವೆಹಿಕಲ್ಸ್. ಸೊ ಎಕ್ಸಾಂಪಲ್ ಬಂದರೆ ಟೆಸ್ಲಾ ಆಟೋ ಪೈಲಟ್. ಸೊ ಈ ಥರ, ಅಥವಾ ಅಡ್ವಾನ್ಸ್ಡ್ ಡ್ರೈವರ್ ಅಸಿಸ್ಟೆಂಟ್ ಸಿಸ್ಟಮ್ ADS ಅಲ್ಲಿ ಬಳಸ್ತಾರೆ. ನೀವು ಮುಂದೆ ಕೇಳ್ತಾ ನಾನು ಇವು ನಿಮಗೆ ಅಪ್ಲಿಕೇಶನ್ಸ್ ಇವತ್ತು ಒಂದು ಕೇಳಿದೆನಂದರೆ ನೆಕ್ಸ್ಟ್ ಯಾವುದೊಂದು ಅಪ್ಲಿಕೇಶನ್ ಕೇಳಿಬಿಟ್ಟು ಇದರಲ್ಲಿ ಯಾವುದು ಹೌದು ಯಾವುದು ಅಲ್ಲ ಅಂತ ಕೂಡ ಕೇಳ್ಬೋದು ಸೇಮ್ ಟೈಮ್ಸ್. ಸೊ ಇಲ್ಲಿ ಅಗ್ರಿಕಲ್ಚರಲ್ಲಿ ಕೂಡ ಬಳಸ್ತಾರೆ, ಇಂಡಸ್ಟ್ರಿಯಲ್ ಆ್ಯಂಡ್ ವರ್ಕ್ ಬೇಸ್ ಸೇಫ್ಟಿಯಲ್ಲಿ ಕೂಡ ಬಳಸ್ತಾ ಇರ್ತಾರೆ. ಇಷ್ಟು ಒಂದು ಪ್ರಶ್ನೆ ಆಗಿರುತ್ತೆ, ಅದಕ್ಕೆ ಅಡಿಷನಲ್ ಇನ್ಫಾರ್ಮೇಷನು ಎಲ್ಲನೂ ಓದ್ಕೋಬೇಕು, ನೀಟಾಗಿ ಬರ್ಕೊಳ್ಳಿ. ಇವತ್ತು ನಾಳೆ ಪ್ರಶ್ನೆ ಬಂದೇ ಬರುತ್ತೆ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. IoT ಅನ್ನೋದು ಏನಿದೆ ಇಸ್ ವೆರಿ ಇಂಪಾರ್ಟೆಂಟ್. ನೋಟ್ಸ್ ಮಾಡ್ಕೊಂಬಿಡಿ. ಮುಂದಿನ ಪ್ರಶ್ನೆ ನೋಡಿದ್ರೆ 22ನೇ ಪ್ರಶ್ನೆ. ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಇತರ ಚುನಾವಣಾ ಆಯುಕ್ತರ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ನೋಡ್ಕೊಂಡು ಹೋಗೋಣ. ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಇತರ ಚುನಾವಣಾ ಆಯುಕ್ತರನ್ನು ಭಾರತದ ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. ಕರೆಕ್ಟ್ ಅಲ್ಲಪ್ಪ? ಯಾರು ನೇಮಕ ಮಾಡ್ತಾರೆ? ಇವ್ರನ್ನ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. ಇದು ಸರಿಯಾಗಿದೆ. ನೆಕ್ಸ್ಟ್, ಚುನಾವಣಾ ಆಯುಕ್ತರ ಸೇವಾ ಷರತ್ತುಗಳು ಮತ್ತು ಅಧಿಕಾರಾವಧಿಯನ್ನು ಸಂಸತ್ತು ಕಾನೂನಿನ ಮೂಲಕ ನಿರ್ಧರಿಸಬಹುದು. ಸೊ ಇಲ್ಲಿ ಸೇವಾ ನಿಯಮ ಏನಿದಪ್ಪ ಅಂದರೆ, ಸೊ ಇದು ಕೂಡ ಇಲ್ಲಿ ಸರಿಯಾಗಿರುತ್ತೆ. ಸಂಸತ್ತು ಏನು ಯಾವುದೊಂದು ಇದು ಮಾಡಿರುತ್ತೆ, ಕಾನೂನು ಮಾಡಿರುತ್ತೆ, ಅದರ ಪ್ರಕಾರ ಅವರು ಕಾರ್ಯನಿರ್ವಹಿಸುತ್ತಾರೆ. ಮೂರನೇ ದಿನಿದೆ, ಭಾರತದ ರಾಷ್ಟ್ರಪತಿಗಳ ಶಿಫಾರಸ್ಸಿನ ಹೊರತಾಗಿ ಮುಖ್ಯ ಚುನಾವಣಾ ಆಯುಕ್ತರನ್ನು ಕಚೇರಿಯಿಂದ ತೆಗೆದು ಹಾಕಲಾಗುವುದಿಲ್ಲ. ಸೊ ಇದು 100% ರಾಂಗ್. ಯಾಕಂತ ಕೇಳಿದರೆ, ಮುಖ್ಯ ಚುನಾವಣಾ ಆಯುಕ್ತರು ನಾವು ಏನು ಹೇಳಿದ್ದೀವಿ, ಚೀಫ್ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ ಅಂತಂದು, ಸರಿನಾ? ಚೀಫ್ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ. ಸೊ ಇವ್ರನ್ನ ಒಂದು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನ ಯಾವ ರೀತಿ ನಾವು ಪದಚ್ಯುತಿ ಮಾಡ್ತೀವಿ ಅದೇ ರೀತಿಯಲ್ಲಿ ಇವ್ರನ್ನ ಕೂಡ ಮಾಡಬೇಕು. ಕೇವಲ ರಾಷ್ಟ್ರಪತಿಗಳ ಶಿಫಾರಸಿನ ಮೇಲೆಗೆ ಮಾಡೋಕ್ಕಾಗಲ್ಲ ಇವ್ರನ್ನ. ಸೊ ಏನು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರ ಒಂದು ಪದಚ್ಯುತಿ ಪರಿಕ್ರಮ ಏನಿದೆ ಅದನ್ನೇ ಫಾಲೋ ಮಾಡೋಕ್ಕಾಗುತ್ತೆ. ಸೊ ಇದು ರಾಂಗ್. ಮುಖ್ಯ ಚುನಾವಣಾ ಆಯುಕ್ತರ ಶಿಫಾರಸಿನ ಹೊರತಾಗಿ ಪ್ರಾದೇಶಿಕ ಆಯುಕ್ತರನ್ನು ಕಚೇರಿಯಿಂದ ತೆಗೆದು ಹಾಕುವುದಿಲ್ಲ. ಸರಿ, ಇದು ಸರಿಯಾಗಿದೆ. ಸೊ ಇಲ್ಲಿ ಉಪ ಆಯುಕ್ತರು ಯಾರು ಇರ್ತಾರೆ ಅವ್ರನ್ನ ತೆಗೆದುಹಾಕ್ಬೇಕಾಯ್ತಪ್ಪ ಅಂದರೆ ಇಲ್ಲಿ ಮುಖ್ಯ ಚುನಾವಣಾ ಆಯುಕ್ತರ ಒಂದು ಶಿಫಾರಸು ಬೇಕಾಗುತ್ತೆ. ಸೊ ಇಲ್ಲಿ 3 ಮಾತ್ರ ಏನಾಗುತ್ತೆ, ಇಲ್ಲಿ ರಾಂಗ್ ಆಗುತ್ತೆ. ಸೊ ಆ ಪ್ರಶ್ನೆ ಹೇಳಿದೆ ನಮಗೆ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದೇನೆ. ಸೊ ಇಲ್ಲಿ ನೀವು ಸ್ವಲ್ಪ ತಲೆ ಓಡಿಸ್ಬೇಕು. ಇಲ್ಲಿ ಯಾವುದು ಸರಿಯಾಗಿದೆ, ಇಲ್ಲಿ 1, 2, 4 ಸರಿಯಾಗಿದೆ. ಆಪ್ಷನ್ಸ್ ನೋಡಿ, 1 ಮಾತ್ರ ಅಂತಿದೆ, 1 ಮತ್ತು 2 ಅಂತ ಇದೆ, 1 ಮತ್ತು 4 ಮಾತ್ರ ಇದೆ. ಸೊ 2 ಕರೆಕ್ಟ್ ಅಂತ ನಮ್ದು ಆಪ್ಷನ್ಸ್ ಎಲ್ಲೂ ಇಲ್ಲ ಇಲ್ಲಿ. ಸೊ ಆಪ್ಷನ್ಸ್ ಇಲ್ಲ ಅಂದದಕ್ಕೆ ನಾವು ಇದನ್ನು ಮಾತ್ರ ಸೆಲೆಕ್ಟ್ ಮಾಡ್ತೀವಿ, ಆಪ್ಷನ್ಸ್ 2. ಇದನ್ನು ಸೆಲೆಕ್ಟ್ ಮಾಡಿದರೆ ನಾವು 2 ಕೂಡ ಸರಿಯಾಗಿದೆ, ಬಟ್ 2 ಆಪ್ಷನ್ಸ್ ಇಲ್ಲ. ನಾವು ಇಂಥ ಪ್ರಶ್ನೆಗಳಿಗೆ ಏನಂತಂದರೆ ಆಪ್ಷನ್ಸ್ ಬೇಸ್ಡ್ ಆನ್ಸರ್ ಅಂತ ಹೇಳ್ತಾರೆ ಇವಕ್ಕೆ. ಇಲ್ಲಿ ಎಲ್ಲ ಕರೆಕ್ಟ್ ಇದ್ದರೂ ಕೂಡ ನಾವು ಅನಲೈಸ್ ಕರೆಕ್ಟಾಗಿ ಮಾಡಿದರೂ ಕೂಡ ಆಪ್ಷನ್ಸ್ ಮೇಲೆ ನಮಗೆ ಆನ್ಸರ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಇಲ್ಲಿ ಆಪ್ಷನ್ಸ್ ಪ್ರಕಾರ 1 ಮತ್ತು 4 ಸರಿಯಾದ ಉತ್ತರ. ಎಕ್ಸಾಂಪಲ್ಸ್ ನೋಡಿ, ಇದನ್ನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಇಲ್ಲಿ ಭಾರತ ಚುನಾವಣಾ ಆಯೋಗ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವಾಗ ಸ್ಥಾಪನೆ ಆಯ್ತಪ್ಪ ಅಂದರೆ ಜನವರಿ 25, 1951 ಸ್ಥಾಪನೆ ಆಗುತ್ತೆ. ಅದಕ್ಕೋಸ್ಕರ ಜನವರಿ 25 ಪ್ರತಿ ವರ್ಷ ರಾಷ್ಟ್ರೀಯ ಮತದಾರರ ದಿನಾಚರಣೆ ಅಂತಲೂ ಆಚರಣೆ ಮಾಡ್ತಾರೆ. ಯಾವ ವಿಧಿಯ ಆಧಾರದ ಮೇಲೆ ಅಂತಂದರೆ ಸಂವಿಧಾನದ
ವಿಧಿ 324 ಅದನ್ನು ನೀವು ನೋಡ್ಕೋಬೇಕು. ಸೊ ಯಾವ ರೀತಿ ಇರುತ್ತೆ ಅಂತ ಅನ್ನೋದು ಮುಖ್ಯ ಚುನಾವಣಾ ಆಯುಕ್ತರು ಇರ್ತಾರೆ, ಇತರ ಚುನಾವಣಾ ಆಯುಕ್ತರು ಕೂಡ ಇರ್ತಾರೆ. ನೇಮಕಾತಿ ಯಾರು ಮಾಡ್ತಾರೆ? ಭಾರತ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಒಂದು ಅಧಿಕಾರ ಅವಧಿ ಎಷ್ಟು ಅಂದರೆ 6 ವರ್ಷ ಇರುತ್ತೆ, ಅಥವಾ ಅವರಿಗೆ 65 ವರ್ಷ ಆಗುವವರೆಗೆ ಇರುತ್ತೆ. ಯಾವುದು ಮುಂಚೆ ಆಗುತ್ತೆ ಅದು. ಸೇವಾ ನಿಯಮಗಳು ಸೇಮ್, ಸಂಸತ್ತಿನಿಂದ ಏನು ಕಾನೂನು ಮಾಡಿರ್ತಾರೆ ಅದರ ಮೂಲಕ ಅವರು ಕಾರ್ಯನಿರ್ವಹಿಸುತ್ತಾರೆ. ತೆಗೆದುಹಾಕೋದೇನಾಗುತ್ತೆ? ನಾನು ಹೇಳಿದ್ನಲ್ವಾ, ಮುಖ್ಯ ಚುನಾವಣಾ ಆಯುಕ್ತರನ್ನು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಂತೆಯೇ ಸಂಸತ್ತಿನ ವಿಶೇಷ ಬಹುಮತದಿಂದ ಮಾತ್ರ ತೆಗೆದು ಹಾಕಬಹುದು. ಇತರ ಆಯುಕ್ತರನ್ನ ಮುಖ್ಯ ಚುನಾವಣಾ ಆಯುಕ್ತರ ಒಂದು ಶಿಫಾರಸಿನ ಮೇರೆಗೆ ತೆಗೆದು ಹಾಕಬಹುದಾಗಿರುತ್ತೆ. ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್. ಇನ್ನೂ ತುಂಬ ಇದ್ದಾವೆ, ಅದ್ರ ಪ್ರಕಾರ ನೋಡಬೇಕು ನೀವು. ಸೊ ಇವಾಗ ಏನು ನೋಡೋಣ, ಇದಕ್ಕೆ ಸ್ವಲ್ಪ ಅಡಿಷನಲ್ ಇನ್ಫಾರ್ಮೇಷನ್ ಆಗಿ ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟಂಥ ವೆರಿ ಇಂಪಾರ್ಟೆಂಟ್ ವಿಧಿಗಳನ್ನು ನೋಡ್ಕೊತ ಹೋಗೋಣ. ಕೆಲವೊಂದು ಯಾವ ವಿಧಿಗಳಿದ್ದಾವೆ. ಸೊ 324 ಏನು ಹೇಳುತ್ತೆ? ಭಾರತದಲ್ಲಿ ಚುನಾವಣೆಗಳ ಮೇಲ್ವಿಚಾರಣೆ ಬಗ್ಗೆ ಹೇಳುತ್ತೆ. ದಿಕ್ಕು ನಿರ್ದೇಶನ ಆಗಿರ್ಬೋದು, ಅವುಗಳನ್ನು ನಿಯಂತ್ರಣ ಮಾಡುವುದಾಗಿರ್ಬೋದು, ಅದು ಕೇಂದ್ರ ಚುನಾವಣಾ ಆಯೋಗಕ್ಕೆ ನೀಡಲಾಗಿದೆ ಅಂತ ಯಾವುದು ಹೇಳುತ್ತೆ ಅಂದರೆ 324ನೇ ವಿಧಿ ಆಗುತ್ತೆ. 325ನೇ ವಿಧಿ ಏನು ಹೇಳುತ್ತೆ? ಚುನಾವಣಾ ಆಯೋಗವು ಧರ್ಮ, ಜಾತಿ, ಲಿಂಗ, ವರ್ಣದ ಆಧಾರದ ಮೇಲೆ ಯಾರನ್ನೂ ಕೂಡ ಮತದಾರರ ಪಟ್ಟಿಯಿಂದ ತೆಗೆದು ಹಾಕಬಾರದು ಅಂತ ಹೇಳ್ತೈತಿ. ಇದು ಇಂಪಾರ್ಟೆಂಟು. ಪ್ರತಿಯೊಬ್ಬ ಭಾರತೀಯನು 18 ವರ್ಷ ಆದ ನಂತರ ಅವನು ಸಾಮಾನ್ಯ ವಯಸ್ಕ ಮತ ಹಕ್ಕಿನ ಒಂದು ಚುನಾವಣೆಯಲ್ಲಿ ಭಾಗವಹಿಸಬಹುದು. ಇದು ಯಾವ ವಿಧಿಯ ಪ್ರಕಾರ ಅಂತ ಕೇಳಿದರೆ 326 ಇಂಪಾರ್ಟೆಂಟ್. ಅದಕ್ಕೆ ಕಲರ್ ಚೇಂಜ್ ಮಾಡಿದ್ದೀನಿ ಇಲ್ಲಿ, ಇದು ನೋಡ್ಕೊಳ್ಳಿ. ನೆಕ್ಸ್ಟ್, ಸಂಸತ್ತಿಗೆ ಚುನಾವಣೆಗೆ ಸಂಬಂಧಿಸಿದಂಥ ಯಾವುದೇ ಒಂದು ಕಾನೂನುಗಳನ್ನು ಮಾಡಬೇಕಾಗಿದ್ರೆ ಅಧಿಕಾರ ಕೊಟ್ಟದ್ದು ಯಾವ ವಿಧಿ ಅಂತಂದರೆ 327. ಅದೇ ರೀತಿ ರಾಜ್ಯಕ್ಕೆ 328. ಸೊ ಇಂಪಾರ್ಟೆಂಟು 329, ಚುನಾವಣಾ ಪ್ರಕ್ರಿಯೆ ನಡೆಯುತ್ತಿರುವ ಸಮಯದಲ್ಲಿ ನ್ಯಾಯಾಲಯಗಳಿಗೆ ಮಧ್ಯಪ್ರವೇಶಿಸಲು ಅವಕಾಶ ಇರುವುದಿಲ್ಲ. ಅಲ್ಲಿ ಚೀಫ್ ಎಲೆಕ್ಷನ್ ಕಮಿಷನರೇ ಎಲ್ಲ ಆಗಿರ್ತಾರೆ, ಅವರೇ ನಿರ್ಧಾರ ತಗೊಳ್ತಾ ಇರ್ತಾರೆ. ಅದು ಇಂಪಾರ್ಟೆಂಟ್. ಅವ್ರ ಇತರ ಕರ್ತವ್ಯಗಳನ್ನು ಅಲ್ಲಿ ಕೊಟ್ಟಿದ್ದೀನಿ, ಯಾವುದಾವ್ದು ಏನದು ಎಲೆಕ್ಷನ್ಸ್ ನಡೆಸ್ತಾರೆ ಅಂತಂದು. ಲೋಕಸಭೆ ಎಲೆಕ್ಷನ್ಸ್ ನಡೆಸ್ತಾರೆ, ರಾಜ್ಯ ವಿಧಾನಸಭೆಗಳ ಎಲೆಕ್ಷನ್ಸ್ ನಡೆಸ್ತಾರೆ, ರಾಷ್ಟ್ರಪತಿ ಉಪರಾಷ್ಟ್ರಪತಿಗಳನ್ನು ಎಲೆಕ್ಷನ್ ಕೂಡ ಅವರು ನಡೆಸ್ತಾರೆ. ಆದರೆ ರಾಜ್ಯ ಸರ್ಕಾರದ ಪಂಚಾಯತ್ ರಾಜ್ ಏನಿರುತ್ತೆ, ಪಂಚಾಯತ್ ಎಲೆಕ್ಷನ್ಸ್ ಇವರು ನಡೆಸಲ್ಲ, ಅದನ್ನು ರಾಜ್ಯ ಚುನಾವಣಾ ಆಯೋಗವು ನಡೆಸುತ್ತೆ. ಅದನ್ನು ವೆರಿ ಇಂಪಾರ್ಟೆಂಟು, ಅದನ್ನು ನೋಡ್ಕೋಬೇಕು. ಮತ್ತು ಒಂದು ಕೋಡ್ ಆಫ್ ಕಂಡಕ್ಟ್ ಅದನ್ನು ಜಾರಿ ಮಾಡೋದು ಯಾರು ಅಂತಂದರೆ ಚುನಾವಣಾ ಆಯೋಗ ಆಗಿರುತ್ತೆ. ಸೊ ಇತರೆ ಕೆಲವೊಂದು ಇಂಪಾರ್ಟೆಂಟ್ ಕೊಟ್ಟಿದ್ದ ಅವ್ರ ಕಾರ್ಯಗಳು ಏನಿದೆ ಅಂತ ಹೈಲೈಟ್ ಮಾಡಿದ್ರೆ ನೀವು ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಎಕ್ಸಾಂಪಲ್ಲಿ ಕೇಳ್ತಾನೆ, ಆಲ್ರೆಡಿ PSC ಎಕ್ಸಾಮಲ್ಲಿ ಕೇಳಿದ್ದ, ಚುನಾವಣಾ ಆಯೋಗದ ಕರ್ತವ್ಯಗಳು ಯಾವುದು ಆಗಿರುವುದಿಲ್ಲ ಅಂತ ಕೇಳಿದ್ದ. ಅದರಲ್ಲಿ ಹಣಗಳ ಹಂಚಿಕೆ ಆಗಿರ್ಬೋದು, ವೆಚ್ಚ ನಿಯಂತ್ರಣ ಆಗಿರ್ಬೋದು, ಹಣಗಳ ಹಂಚಿಕೆ ಕೊಡೋದು ಯಾರು ಕೊಡ್ತಾರೆ ಅದನ್ನು ಕೂಡ ನೋಡ್ಕೋಬೇಕು ಇಲ್ಲಿ. ಅದು ಇಂಪಾರ್ಟೆಂಟ್ ಆಗುತ್ತೆ. ಹಣ ಕೊಡೋದು ಪಕ್ಷ ಕೊಡುತ್ತೆ, ಬಟ್ ಅದನ್ನು ನಿಯಂತ್ರಣ ಮಾಡೋದು ಆಯೋಗ ಮಾಡುತ್ತೆ, ಚುನಾವಣಾ ಆಯೋಗ. ಇಷ್ಟು ಇಂಪಾರ್ಟೆಂಟ್ ಇರುತ್ತೆ, ಇದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಸೊ ಮುಂದಿನ ಪ್ರಶ್ನೆ ನೋಡೋದಾದರೆ, ಕೆಲವು ವಿಕಿರಣಗಳನ್ನು ಕೊಟ್ಟಿದ್ದಾರೆ. ಆ ವಿಕಿರಣಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವಿಕಿರಣಗಳಲ್ಲಿ ಆಲ್ಫಾ ಮತ್ತು ಬೀಟಾ ಕಣಗಳು ಸೇರಿವೆ. ಸೊ ಇದು ರಾಂಗ್ ಆಗುತ್ತೆ. ಇವು ಪಾರ್ಟಿಕಲ್ಸ್ ಅಂತ ಕರಿತೀವಿ, ಆಲ್ಫಾ ಪಾರ್ಟಿಕಲ್ಸ್, ಬೀಟಾ ಪಾರ್ಟಿಕಲ್ಸ್ ಅಂತ ಕರಿತೀವಿ ನಾವು. ಸೊ ಇದು ನೋಡೋಣ ಏನಂತಂದು. ಎಕ್ಸ್ರೇ ಇಮೇಜಿಂಗಾಗಿ ಬಳಸಲಾಗುತ್ತದೆ ಮತ್ತು ಗಾಮಾ ಕಿರಣಗಳನ್ನು ಕ್ಯಾನ್ಸರ್ ಚಿಕಿತ್ಸೆಗಾಗಿ ಬಳಸಲಾಗುತ್ತದೆ. ಯುರೇನಿಯಂ 235 ಸ್ವಾಭಾವಿಕವಾಗಿ ವಿಕಿರಣಶೀಲ ವಸ್ತು ಆಗಿದೆ. ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳಿದಾನೆ ಇಲ್ಲಿ. ಸೊ ಇಲ್ಲಿ ನಮ್ಮ ಪ್ರಕಾರ ಏನಾಯ್ತು, ಇವಾಗ ಆಪ್ಷನ್ಸ್ 1 ಅಂದರೂ 100% ರಾಂಗ್ ಆಯಿತು. ಈಗ ನಾವು ಬೇಸಿಕ್ ಇನ್ಫಾರ್ಮೇಷನ್ ನೋಡ್ಕೊಂಡು ತಗೋಣ, ಅವಾಗ ಯಾವುದು ಅಂತ ನಮಗೆ ಗೊತ್ತಾಗುತ್ತೆ ಇಲ್ಲಿ. ಸೊ ಆಲ್ಫಾ ಮತ್ತು ಬೀಟಾ ಕಿರಣಗಳಿದೆ ನೋಡಿ. ಆಲ್ಫಾ ಮತ್ತು ಬೀಟಾ ಕಿರಣಗಳೇನಿದ್ದಾವೆ ಇವು ಪಾರ್ಟಿಕಲ್ಸ್, ಕಣ ಕಿರಣಗಳಂತ ಪಾರ್ಟಿಕಲ್ಸ್ ಅಂತ ಕರಿತೀವಿ ನಾವು. ಪಾರ್ಟಿಕಲ್ಸ್ ರೇಡಿಯೇಷನ್ಸ್, ನಾಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಸೊ ಒಂದಂತರೂ ರಾಂಗ್. ನೆಕ್ಸ್ಟ್, ಗಾಮಾ ಕಿರಣಗಳನ್ನು ಎಲ್ಲಿ ಬಳಸ್ತಾರಪ್ಪ? ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಬಳಸ್ತಾರೆ. ಇದು ವೇವ್ಲೆಂತ್ ನೋಡ್ಕೊಳ್ಳಿ. ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಬಳಸ್ತಾರೆ ಗಾಮಾ ಕಿರಣ. ಇದು ಕೂಡ ಸರಿಯಾಗಿದೆ. ಸೊ ಒಂದು ಸರಿ ಅಂದರೆ ಆಬ್ವಿಯಸ್ಲಿ ಎಕ್ಸ್ರೇ ಕಿರಣ ಕೂಡ ಸ್ಕ್ಯಾನಿಂಗ್ ಮಾಡೋಕ್ಕೆ, CT ಸ್ಕ್ಯಾನಿಂಗ್ ಮಾಡಬೇಕಾದ್ರೆ ಎಕ್ಸ್ರೇನೇ ಬಳಸ್ತಾರೆ. ಸೊ ಎರಡನೇದ್ದು ಸರಿ. ಸೊ ಯುರೇನಿಯಂ 235 ಒಂದು ನ್ಯಾಚುರಲ್ ಇದಾಗಿದೆ, ಕರೆಕ್ಟ್. ಅದು ಯುರೇನಿಯಂ 235 ಏನಿದೆ ನ್ಯಾಚುರಲ್ ರೇಡಿಯೋ ಆಕ್ಟಿವ್ ಎಲಿಮೆಂಟ್. ಸೊ ತಪ್ಪಾಗಿರೋದು ಒಂದು ಮಾತ್ರ. ಸೊ ಈ ಒಂದು ವೇವ್ ಲೆಂತ್ಗಳು ಏನಿದ್ದಾವೆ ಇದನ್ನ ನೋಡ್ಕೊರಿ ನೀವು. ಎಕ್ಸಾಮ್ಸಿಗೆ ಕೇಳ್ತಾನೆ, ಒಂದೆರಡು ಕೊಟ್ಟುಬಿಟ್ಟು ಏರಿಕೆ ಕ್ರಮದಲ್ಲಿ ಬೇರೆರಿ ಅಂತ ಕೇಳ್ತಾನೆ ಅವನು. IR UV ರೇಸ್ ಆಗಿರ್ಬೋದು, ಸೊ ವಿಜಿಬಲ್ ಲೈಟ್ ಆಗಿರ್ಬೋದು, ಅದನ್ನು ಕೇಳಿದ್ದಾನೆ, ತುಂಬ ಸ್ಟೂಡೆಂಟ್ಗಳಲ್ಲಿ ಕೇಳಿದ್ದಾನೆ. ಇದರಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಕೂಡ ಯಾವುದು ಅವನು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಎಲ್ಲಿ ಬಳಸ್ತಾರೆ? ಜಂತುನಾಶಕ ಬಳಸ್ತಾರೆ, ಸನ್ ಟ್ಯಾನ್ನಲ್ಲಿ ಬಳಸ್ತಾರೆ, ಅಲ್ಟ್ರಾ ವೈಲೆಟ್ ರೇಟ್ಗಳು ಬಳಸ್ತಾರೆ.
ಸೊ ಫೋಟೋಸಿಂಥಸಿಸಲ್ಲಿ ಯಾವುದು ಬರೆಸ್ತವೆ ಅದನ್ನು ಕೂಡ ನೀವು ಇಂಪಾರ್ಟೆಂಟ್ ಆಗಬೇಕಾಗುತ್ತೆ. ನೀಟಾಗಿ ನೋಟ್ಸ್ ಮಾಡ್ಕೊಳ್ಳಿ. ಪಿ ಸಿಗಳು ಯಾರ್ಯಾರು ಪಿ ಸಿಗೆ ಅಪ್ಲಿಕೇಶನ್ ಹಾಕ್ಬೇಕು ಅನ್ಕೊಂಡಿದ್ದಾರೆ ಇಂಥವೆಲ್ಲ ಸೈನ್ಸಲ್ಲಿ ಬರ್ತವೆ, ಡೈರೆಕ್ಟ್ ಕ್ವಶನ್ಸ್ ಕೇಳ್ತವೆ. ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಬಳಸುವಂಥ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಯಾವುದು ಅಂತ ಕೇಳ್ತಾನೆ, ಅಥವಾ ವೈದಿಕ ತಪಾಸಣೆಯಲ್ಲಿ ಬಳಸುವಂತಹ ಒಂದು ಪಾರ್ಟಿಕಲ್ ಯಾವುದು ಅಂತ ಕೇಳ್ತಾನೆ, ಆಲ್ಫಾ ಪಾರ್ಟಿಕಲ್, ಬೀಟಾ ಪಾರ್ಟಿಕಲ್, ಗಾಮಾನ, ಎಕ್ಸ್ರೇ ಅಂತದ್ದು, ಇದೆಲ್ಲದು ಇಂಪಾರ್ಟೆಂಟು. ಸೊ ನೀಟಾಗಿ ನೋಡ್ಕೊಳ್ಳಿ. ಸೊ ಮುಂದಿನ ಪ್ರಶ್ನೆ, ವೆಸ್ಟರ್ನ್ ಬ್ಲಾಟಿಂಗ್ ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ಇದನ್ನು ವೆಸ್ಟರ್ನ್ ಬ್ಲಾಟಿಂಗ್ ಅಂತಲ್ಲ, ಸೌದರ್ನ್ ಕೂಡ ಬರುತ್ತೆ, ನಾರ್ದರ್ನ್ ಕೂಡ ಬರುತ್ತೆ. ಬ್ಲಾಟಿಂಗ್ ಅನ್ನೋದು ಒಂದು ತಂತ್ರಜ್ಞಾನ ಇದು. ಸೊ ಮೆಡಿಕಲ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಒಂದು ತಂತ್ರಜ್ಞಾನ ಆಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನು ನೋಡ್ಕೋಬೇಕು. ಪರಿವರ್ತಿತ ಕೋಶದಿಂದ ಹೊಸದಾಗಿ ಕೋಡ್ ಮಾಡಲಾದ ಪ್ರೋಟೀನನ್ನು ಪತ್ತೆ ಹಚ್ಚಲು ಬಳಸುವ ತಂತ್ರಜ್ಞಾನ ಆಗಿದೆ. ಸೊ ಇದಕ್ಕೆ ವೆಸ್ಟರ್ನ್ ಅಂತ ಕೇಳಿದ್ರೆ ಇದು ಸರಿಯಾಗುತ್ತೆ. ಸೊ ವೆಸ್ಟರ್ನ್ ಅವ್ನು ಕೇಳೋದು ವೆಸ್ಟರ್ನ್ ಅಂತ ಕೇಳಿದಾನೆ ಇಲ್ಲಿ. ಸೊ ವೆಸ್ಟರ್ನ್ ಬ್ಲಾಟಿಂಗ್ಗೆ ಆಪರೇಷನ್ 1 ಸರಿಯಾಗುತ್ತೆ ನನ್ನ ಪ್ರಕಾರ. ಸೊ ಜೀನನ್ನು ಪತ್ತೆ ಹಚ್ಚಲು ಬಳಸುವ ತಂತ್ರಜ್ಞಾನ ಇದು ಅಲ್ಲ, ಇದು ಪ್ರೋಟೀನ್ಗೆ ಸಂಬಂಧಪಟ್ಟದ್ದು. DNA ಫಿಂಗರ್ ಪ್ರಿಂಟಿಂಗ್ಗೆ ಬಳಸುವ ತಂತ್ರಜ್ಞಾನ, ಸೊ ಇದು ಕೂಡ ಅಲ್ಲ. ಸೊ ಆಪ್ಷನ್ಸ್ ಏನಿದೆ, ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾನೆ. ಸೊ ಇಲ್ಲಿ ನಾವು ನೋಡ್ಕೊತಾ ಹೋದರೆ ಒಂದು ಮಾತ್ರ ಇಲ್ಲಿ ಸರಿಯಾಗಿದೆ, ಆಪ್ಷನ್ 3 1 ಮಾತ್ರ ಸರಿ. ಸೊ ನೀವು ಸ್ವಲ್ಪ ಇಲ್ಲಿ ನೋಡ್ಕೊತ ಹೋದರೆ ನೋಡಿ ಏನಾಗುತ್ತೆ. ವೆಸ್ಟರ್ನ್ ಬ್ಲಾಟಿಂಗ್ ಅಂದ್ರೇನು, ಇದು ಒಂದು ಅಣುಜೈವಿಕ ತಂತ್ರಜ್ಞಾನವಾಗಿದ್ದು ಇದು ನಿರ್ದಿಷ್ಟ ಪ್ರೋಟೀನ್ಗಳನ್ನು ಪತ್ತೆ ಹಚ್ಚಲು ಬಳಸಲಾಗುತ್ತದೆ. ಇಂಪಾರ್ಟೆಂಟ್, ಪ್ರೋಟೀನ್ ಪತ್ತೆ ಹಚ್ಚಲು. ನೆಕ್ಸ್ಟ್ಗಳಲ್ಲಿ ಜೀನನ್ನು ಪತ್ತೆ ಹಚ್ಚಲು ಬಳಸೋದು ಯಾವುದು, ಜೀನನ್ನು ಪತ್ತೆ ಹಚ್ಚಲು ಬಳಸೋದು ಯಾವುದಪ್ಪ ಅಂದರೆ ಅದು ಸೌದರ್ನ್ ಬ್ಲಾಟಿಂಗ್. ಇಲ್ಲಿದೆ ನೋಡಿ. ಸೊ DNA ಪತ್ತೆ ಹಚ್ಚಕ್ಕೆ ಬಳಸ್ತಾರೆ ಮತ್ತು ಜನನ ಜೀನ್ಸನ್ನು ಪತ್ತೆ ಹಚ್ಚಲು ಇದು ಬಳಸುತ್ತಾರೆ. ಮತ್ತು DNA ಫಿಂಗರ್ ಪ್ರಿಂಟಿಂಗ್ ಬಳಸೋದು ಯಾವುದಪ್ಪ ಅಂದರೆ ಅದು ಕೂಡ ಸೌದರ್ನ್ ಬ್ಲಾಟಿಂಗ್. ಇನ್ನು RNA ಯಾವುದಕ್ಕೆ ಬಳಸ್ತಾರಪ್ಪ ಅಂದರೆ ನಾರ್ದರ್ನ್ ಬ್ಲಾಟಿಂಗಲ್ಲಿ ಬಳಸೋದು, RNAದಲ್ಲಿ ಬಳಸ್ತಾರೆ, ಜೀನ್ ಎಕ್ಸ್ಪ್ರೆಷನಲ್ಲಿ ಬಳಸ್ತಾರೆ. ಸೊ ವೆಸ್ಟರ್ನ್ ಬ್ಲಾಟಿಂಗ್ ಅನ್ನೋದು ಪ್ರೋಟೀನಲ್ಲಿ ಬಳಸ್ತಾರೆ. ಇದು ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಇಷ್ಟು ಇಂಪಾರ್ಟೆಂಟು. ಒಂದು ದಿವಸ ಬರೆಯೋದು ಕೊಡ್ಬೋದು ಅವನ ಮುಂದೆ, ಅಥವಾ ಏನಾದರೂ ಇತ್ತಪ್ಪ ಅಂದರೆ ಈ ಥರ ನೋಟ್ಸ್ ಮಾಡ್ಕೊಂಬಿಡಿ, ಈಸಿ ಆಗುತ್ತೆ. ಮುಂದಿನ ಪ್ರಶ್ನೆ ನೋಡ್ಕೊತ ಹೋದರೆ ಡಿಜಿಲಾಕರ್, ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್. ಡಿಜಿಲಾಕರ್ನ ಹಿನ್ನೆಲೆಯಲ್ಲಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಡಿಜಿಟಲ್ ಇಂಡಿಯಾ ಯೋಜನೆಯ ಅಡಿಯಲ್ಲಿ ಡಿಜಿಟಲ್ ಲಾಕರ್ ಸೇವೆಯಾಗಿದೆ. ಸರಿಯಾಗಿದೆ. ಇದು ಯಾವುದೇ ಸ್ಥಳದಲ್ಲಿ ಯಾವುದೇ ಸಮಯದಲ್ಲಿ ಈ ಡಾಕ್ಯುಮೆಂಟ್ಗಳನ್ನು ಸುಲಭವಾಗಿ ಒದಗಿಸುತ್ತದೆ. ಇದು ಕೂಡ ಸರಿಯಾಗಿದೆ. ಇದು ದಾಖಲೆಗಳ ಈ ಹಸ್ತಾಕ್ಷರವನ್ನು ಸಾಧ್ಯವಾಗಿಸುತ್ತದೆ. ಸೊ ಇದು ಕೂಡ ಸರಿಯಾಗಿದೆ. ಸೊ ಸರಿಯಾದ ಉತ್ತರ ಯಾವುದು, ಆಲ್ ದ ಅಬೋ. ಸೊ ಡಿಜಿಟಲ್ ಲಾಕರ್ ಅದೊಂದು ಮೊಬೈಲ್ ಅಥವಾ ಒಂದು ಅಪ್ಲಿಕೇಶನ್ ಆಗಿರುತ್ತೆ, ಒಂದು ವೆಬ್ಸೈಟ್ ಆಗಿರುತ್ತೆ. ಇದು ಸೆಂಟ್ರಲ್ ಗೌರ್ಮೆಂಟಿಂದ ಮಾಡಿರೋದು. ನಿಮ್ಮ ಎಲ್ಲ ಡಾಕ್ಯುಮೆಂಟ್ಗಳನ್ನು ನೀವು ಇಲ್ಲಿ ಸೇವ್ ಮಾಡಿರ್ಬೋದು. ನೀವು ಬೈಕ್ ತೊಗೊಂಡು ಹೋಗ್ತಾ ಇರ್ತೀರ, ರೋಡಲ್ಲಿ ಪೊಲೀಸ್ ಹಿಡಿತಾರೆ. ಸೊ ಲೈಸೆನ್ಸ್ ತೋರಿಸಿ, ಆಧಾರ್ ಕಾರ್ಡ್ ತೋರಿಸಿ, RC ಕಾರ್ಡ್ ತೋರಿಸಿ ಅಂದರೆ ನೀವು ಅದನ್ನ ಇಟ್ಕೊಂಡು ಹೋಗಬೇಕು ಅನ್ನೋದಿಲ್ಲ. ಡಿಜಿಲಾಕರಲ್ಲಿ ಇತ್ತು ಅಂತಂದರೆ ಅದನ್ನು ಡೈರೆಕ್ಟಾಗಿ ನೀವು ತೋರಿಸ್ಬೋದು. ಅದೇ ಮೊಬೈಲಿದ್ದರೆ ಅದು ಅಲೋ ಆಗಲ್ಲ. ಬಟ್ ಡಿಜಿಲಾಕರಲ್ಲಿ ಅಪ್ಲೋಡ್ ಮಾಡಿದರೆ ಅದು ಯೂಸ್ ಆಗುತ್ತೆ. ಸೊ ಅದು ಕೂಡ ನೀವು ಇಲ್ಲಿ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಅದನ್ನು ಕೂಡ ನೋಡ್ಕೊಳ್ಳಿ. ಸೊ ಮುಂದಿನ ಪ್ರಶ್ನೆ ನೋಡ್ತಾ ಹೋದರೆ VoLTE ಮೊಬೈಲಲ್ಲಿ ಎಲ್ಲರಿಗೂ ಬರ್ತಾ ಇರುತ್ತೆ. ಇದು ಜಿಯೋ ಬಂದಾಗಿಂದ ಸ್ಟಾರ್ಟ್ ಆಗಿದೆ. ಈ ಒಂದು ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಇದೆ. ಇದನ್ನು ನೋಡ್ಕೊತಾ ಹೋದರೆ ಇದು ಧ್ವನಿ ಕರೆಗಳು, ಎಸ್, ಕಾಲ್ ಮಾಡ್ತೀವಿ, ಆ್ಯಂಡ್ ಡೇಟಾ ಸೇವೆಗಳನ್ನು ಒಟ್ಟಿಗೆ ಬೆಂಬಲಿಸುತ್ತದೆ. ಕರೆಕ್ಟ್, ಎರಡನ್ನು ಎಟ್ ಎ ಟೈಮ್ ಮಾಡುತ್ತೆ. ವಿಡಿಯೋ ಕರೆಗಳನ್ನು ಮಾಡಲು ವಾಟ್ಸಾಪ್ ಅಥವಾ ಸ್ಕೈಪ್ನಂತಹ ತೃತೀಯ ಪಕ್ಷದ ಅಪ್ಲಿಕೇಶನ್ಗಳನ್ನು ಅಗತ್ಯವಿರುತ್ತದೆ. ಸೊ ಇದು ರಾಂಗ್. ನಾವು ಡೈರೆಕ್ಟಾಗಿ ಕಾಲ್ ಮಾಡಬೇಕಾದ್ರೆ ವಿಡಿಯೋ ಕಾಲ್ ಮಾಡ್ಬೋದು. VoLTE ಆನ್ ಇತ್ತು ಮೊಬೈಲಲ್ಲಿ ಅಂದರೆ. ಸೊ ಯಾವುದು ಸರಿ ಅಂದರೆ ಒಂದು ಮಾತ್ರ ಸರಿಯಾಗಿದೆ ಇಲ್ಲಿ. ಸೊ ಯಾವುದೇ ಅಪ್ಲಿಕೇಶನ್ ಇಲ್ಲದೆ ನಾವು ಅದನ್ನು ವಿಡಿಯೋ ಕೂಡ ಮಾಡ್ಬೋದಾಗಿರುತ್ತೆ. ಸೊ ಇಲ್ಲಿದೆ ಇನ್ಫಾರ್ಮೇಷನ್ನು. VoLTE ಅಂದರೆ ವಾಯ್ಸ್ ಓವರ್ ಲಾಂಗ್ ಟರ್ಮ್ ಎವಲ್ಯೂಷನ್ ಅಂತ. ಇದು ಫಸ್ಟ್ 4G ತಂತ್ರಜ್ಞಾನದ ಆಧಾರವಾಗಿತ್ತು. ಇದು ಧ್ವನಿ ಕರೆಗಳು ಅಥವಾ ಡೇಟಾ ಶೇರ್ಗಳನ್ನು ಒಂದೇ ಸಮಯದಲ್ಲಿ ಮಾಡುತ್ತೆ. ಸರಿನಾ. ಮತ್ತು ಇದಕ್ಕೆ ಯಾವುದೇ ಮೂರನೇ ಆ್ಯಪ್ಗಳ ಒಂದು ಅವಶ್ಯಕತೆ ಇಲ್ಲ ಯಾವುದಕ್ಕೆ, ವಿಡಿಯೋ ಕಾಲ್ ಮಾಡೋಕ್ಕೆ. ಯಾವ ಒಂದು 4G 5G ಅಂತ ಕೇಳಿದ್ರೆ ಅದು 4G ಆಗಿರುತ್ತೆ, ಎರಡು ಸೇಮ್ ಆಗಿರುತ್ತೆ. HD ವಾಯ್ಸನ್ನು ಇದು ಒದಗಿಸುತ್ತೆ ಅಂತ ಅರ್ಥ. ಸೊ ಮುಂದಿನ ಪ್ರಶ್ನೆ ನೋಡೋಣ ನಾವು. ಮೊಹಮ್ಮದ್ ಗವಾನಿಗೆ ಸಂಬಂಧಿಸಿದಂತೆ ಈ ಪಟ್ಟಿಯಲ್ಲಿರುವ ವಿದೇಶಿ ಪ್ರವಾಸಿಗರು ಮತ್ತು ಪಟ್ಟಿ ಅವರ ಒಂದು ಯಾವ ಹೇಳಿಕೆಗಳು ನೀಡಿದ್ದರು ಒಂದು ಕೊಟ್ಟಿದ್ದಾನೆ ಇಲ್ಲಿ. ಯಾರಿಗೆ ಸಂಬಂಧಪಟ್ಟದ್ದು ಅಂತಂದರೆ ಮೊಹಮ್ಮದ್ ಗವಾನಿಗೆ ಸಂಬಂಧಪಟ್ಟದ್ದು. ನಾವು ಬಹುಮನಿ ಸಾಮ್ರಾಜ್ಯಕ್ಕೆ ಬಂದಂತಹ ವಿದೇಶಿ ಪ್ರವಾಸಿಗರು
ಮೊಹಮ್ಮದ್ ಗವಾನ್ ಬಗ್ಗೆ ಏನನ್ನು ಹೇಳಿಕೆ ನೀಡಿದ್ದಾರೆ ಅಥವಾ ತಮ್ಮ ಒಂದು ಪುಸ್ತಕದಲ್ಲಿ ಏನನ್ನು ಅವನ ಬಗ್ಗೆ ಏನಂತ ಬರೆದಿದ್ದಾರೆ ಅಂತ ಕೇಳಿದ್ದಾರೆ. ಇಲ್ಲಿ ಪ್ರಶ್ನೆಗಳು ನೋಡಿ ಯಾವ ರೀತಿ ಚೇಂಜ್ ಆಗ್ತವೆ. ಮುಂಚೆ ಯಾವ ರೀತಿ ಪ್ರಶ್ನೆಗಳು ಬರ್ತಾ ಇದ್ದವು, ಮೊಹಮ್ಮದ್ ಗವಾನನ ಒಂದು ಆಸ್ಥಾನಕ್ಕೆ ಭೇಟಿ ನೀಡಿದಂತಹ ವಿದೇಶಿ ಪ್ರವಾಸಿಗರು ಯಾರು ಅಂತ ಬರ್ತಾ ಇತ್ತು. ಸೊ ನಾವೆಲ್ಲ ಹುಯೆನ್ ಸಾಂಗು ಅವೆಲ್ಲ ನೋಡಿದ್ವಿಲ್ಲ ನಾವು. ಸೊ ಈ ಡಿಫ್ರೆಂಟ್ ಕ್ವೆಶನ್ಸ್ ಬಂದಿದೆ ಈ ಥರ ಒಂದಿವ್ಸ ಬರೆಯೋರು. ಇದಕ್ಕೆ ಆಪ್ಷನ್ಸ್ ನಾವು ನೋಡೋಕ್ಕಿಂತ ಮುಂಚೆ ನಾವು ಈ ಒಂದು ಇನ್ಫಾರ್ಮೇಷನ್ ನೋಡ್ಕೊಂಡು ತೊಗೋಣ, ಅವಾಗ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಸೊ ಮೊಹಮ್ಮದ್ ಗವಾನ್ ಯಾವುದು ವರ್ಷ ಯಾವುದಿಲ್ಲ ಅಂತ ಕೊಟ್ಟಿದ್ದೀನಿ. ಈ ಸಾಮ್ರಾಜ್ಯದ ಪ್ರಸಿದ್ಧ ಪ್ರಧಾನಮಂತ್ರಿಯಾಗಿದ್ದರು. ಬಹಮನಿ ಸಾಮ್ರಾಜ್ಯದ ಒಂದು ಪ್ರಸಿದ್ಧ ಪ್ರಧಾನಮಂತ್ರಿಯಾಗಿದ್ದವು. ಇವನಿಗೆ ಮೂಲತಃ ಪರ್ಷಿಯಾದವನು. ತನ್ನ ಜ್ಞಾನವನ್ನು ರಾಜತಾಂತ್ರಿಕದಿಂದ ಸಾಮ್ರಾಜ್ಯವನ್ನು ತುಂಬ ಬೆಳೆಸ್ತಾನೆ. ಸೊ ಅವನ ಪ್ರಕಾರ ಯಾರ್ಯಾರು ಏನೇನು ಹೇಳಿದ್ದಾರೆ ನೋಡೋಣ. ಸೊ ನಿಕಿತಿನ್ ಅನ್ನುವಂತಹ ಒಂದು ಪ್ರವಾಸಿಗ, ಇದು ರಷ್ಯಾದಿಂದ ಬಂದಿರ್ತಾನೆ. ಅವನು ಯಾವಾಗ ಬರ್ತಾನೆ ಅಂದರೆ 1770ರಲ್ಲಿ ಬರ್ತಾನೆ. ಆವಾಗ ಬಹಮನಿ ಸಾಮ್ರಾಜ್ಯ ಇರುತ್ತೆ. ಸೊ ಅವನು ಏನಂತ ಹೇಳ್ತಾನೆ ಮೊಹಮ್ಮದ್ ಗವಾನ್ ಬಗ್ಗೆ ಅಂದರೆ, ಯುದ್ಧಗಳಲ್ಲಿ ಹೆಚ್ಚು ಯಶಸ್ವಿ, ರಾಜಕೀಯದಲ್ಲಿ ಕಡಿಮೆ ಅಂತ ಹೇಳ್ತಾನೆ. ಸೊ ಈ ಎಲ್ಲ ಹೇಳಿಕೆಗಳು ಮೊಹಮ್ಮದ್ ಗವಾನ್ಗೆ ಸಂಬಂಧಪಟ್ಟದ್ದು, ಅದು ನೆನ್ಪಿಟ್ಕೋಬೇಕು. ಬಹಮನಿ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟದ್ದಲ್ಲ. ಬಹಮನಿ ಸಾಮ್ರಾಜ್ಯದ ಪ್ರಸಿದ್ಧ ಪ್ರಧಾನಮಂತ್ರಿ ಆಗಿದ್ದಂತಹ ಮೊಹಮ್ಮದ್ ಗವಾನ್ಗೆ ಸಂಬಂಧಪಟ್ಟಂತೆ ವಿದೇಶಿ ಪ್ರವಾಸಿಗರು ಅವನ ಬಗ್ಗೆ ಈ ರೀತಿಯೇ ಹೇಳಿಕೆಯನ್ನು ನೀಡಿದ್ದಾರೆ. ಶೇರ್ವಾನಿ ಅವನು ಏನಂದ್ರೆ ಇಸ್ಲಾಮಿಕ್ನ ವಿಶ್ವ ಇತಿಹಾಸಕಾರ ಆಗಿರ್ತಾನೆ. ಬಂದದ್ದು 20ನೇ ಶತಮಾನದಲ್ಲಿ ಬರ್ತಾನೆ. ಸೊ ಬಹಮನಿ ಸಾಮ್ರಾಜ್ಯದ ಬಗ್ಗೆ ಅಧ್ಯಯನ ಮಾಡ್ತಾನೆ. ಅವನು ತನ್ನ ಪುಸ್ತಕದಲ್ಲಿ ಏನು ಬರೀತಾನೆ ಮೊಹಮ್ಮದ್ ಗವಾನ್ನ ಬಗ್ಗೆ ಅಂದರೆ, ಅದ್ವಿತೀಯ ಮಂತ್ರಿಯಾಗಿದ್ದನು ಅಂತ ಬರೀತಾನೆ. ನೆಕ್ಸ್ಟ್ ತಬಾ ಏನು ಬರೀತಾನೆ ಅಂತಂದರೆ, ರಾಜಧಾನಿಯ ಪ್ರಭಾವ ಅದರೊಂದು ಉಲ್ಲೇಖ ಮಾಡ್ತಾನೆ. ಅವನ ರಾಜಧಾನಿ ಮೇಲೆ ಎಷ್ಟು ಪ್ರಭಾವ ಬೀರಿದ್ದನು ಅಂತಂದು. ಸೊ ತಬಾ ಬಂದ್ಬಿಟ್ಟು ಇರಾನಿನವನು. ಯಾವಾಗ ಬರ್ತಾನೆ ಕ್ರಿಸ್ತಕ 1600ರಲ್ಲಿ ಬರ್ತಾನೆ. ಸೊ ಅವಾಗ ಯಾರು ಇರ್ತಾನೆ, ಡೆಕ್ಕನ್ ಸುಲ್ತಾನ್ ಆಲ್ರೆಡಿ ಸ್ಥಾಪನೆ ಬರ್ತಾ ಇರ್ತಾರೆ. ಸೊ ಪರ್ಸಿಯನ್ ಬ್ರೌನ್ ಏನು ಹೇಳ್ತಾನೆ, ಡೆಕ್ಕನ್ನಲ್ಲಿ ಪ್ರತ್ಯೇಕ ಶೈಲಿಯ ಕಟ್ಟಡಗಳ ಕುರಿತು ಬಗ್ಗೆ ಇವನು ಎಕ್ಸ್ಪ್ಲೇನ್ ಮಾಡ್ತಾನೆ. ಇವನು ಇಂಗ್ಲೆಂಡ್ನವನಾಗಿರ್ತಾನೆ. ಯಾವಾಗ ಬರ್ತಾನೆ ಅಂದರೆ 20ನೇ ಶತಮಾನದಲ್ಲಿ ಬರ್ತಾನೆ. ಸೊ ಇದರ ಪ್ರಕಾರ ನಾವು ನೋಡ್ಕೊತಾ ಹೋದರೆ ಯಾರಿದ್ದಾರೆ, ನಿಕೆಟಿನ್ ಏನು ಹೇಳ್ತಾನೆ. ಸೊ ನಿಕೆಟಿನ್ ಏನು ಹೇಳೋಣಪ್ಪ ಇಲ್ಲಿ, ಯುದ್ಧಗಳಲ್ಲಿ ಹೆಚ್ಚು ಯಶಸ್ವಿ, ರಾಜಕೀಯದಲ್ಲಿ ಕಡಿಮೆ. ಎಲ್ಲಿದೆ ಇದು, ಯುದ್ಧಗಳಲ್ಲಿ ಯಶಸ್ವಿ ನೋಡಿ, ರಾಜನೀತಿಗಿಂತ ಯುದ್ಧಗಳಲ್ಲಿ ಯಶಸ್ಸು ಕಂಡಿದ್ದನು. ಸೊ ಹಂಗಂದರೆ ಎಗೆ ಯಾವುದು ಸರಿಯಾದ ಉತ್ತರ 4, ಎಗೆ 4 ಯಾವುದಿದೆಪ್ಪ, ಇದಿದೆ. ಸೊ ಇದು ಒಂದೇ ಇದೆ ನಮಗೆ, ಇದನ್ನು ನಾವು ಡೈರೆಕ್ಟಾಗಿ ಆನ್ಸರ್ ಅಂತ ತೊಗೋಬೋದು. ಇಲ್ಲಿ ಶೇರ್ವಾನಿ ಹೇಳ್ದಾನೆ ಅದ್ವಿತೀಯ ಮಂತ್ರಿ, ಬಿಗೆ 2. ಸೊ ಬಿಗೆ 2 ಇದೆ. ಇಲ್ಲಿ ಏನಾಗುತ್ತೆ, ಕೆಲವೊಂದು ಉಲ್ಟಾ ಪಲ್ಟಾ ಕೊಟ್ಟಿದ್ರೆ ಅವನ್ನ ನೋಡ್ಕೊತಾ ಹೋಗಬೇಕು ನಾವು, ಯಾವ್ದು ಕೊಟ್ಟಿದ್ದಾನೆ. ಸೊ ಯಾವುದೇ ಇದೆ ಅಂತ ನೀವು ನೋಡ್ಕೊತಾ ಹೋಗಿ. ಸೊ ಇಲ್ಲಿ ಏನು ಮಾಡ್ತೇನೆ, ತಬಾ ಏನು ಹೇಳ್ತಾನೆ, ರಾಜಧಾನಿಯ ಒಂದು ಪ್ರಭಾವ ಬಗ್ಗೆ ಕೊಟ್ಟಿದ್ದಾನೆ. ಸೊ ಈ ಥರ ನೋಡ್ಕೊತವ್ರೆ ನಿಮಗೆ ಸರಿಯಾದ ಉತ್ತರ ಒಂದು ಸಿಗುತ್ತೆ. ಸೊ ಇದೆಲ್ಲದು ನಿಮ್ಗೆ ಏನಾಗುತ್ತೆ, ಮೊಹಮ್ಮದ್ ಗವಾನ್ ಬಗ್ಗೆ ಇರೋದು ಸ್ವಲ್ಪ ನೋಡ್ಕೊತ ಹೋಗಿ. ಸೊ ಇಲ್ಲಿ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ನಾನು ವಿದೇಶಿ ಪ್ರವಾಸಿಗರು ಅವರ ಕೃತಿಗಳು ಏನು, ಯಾವ್ದ್ರ ಬಗ್ಗೆ ವಿವರಿಸಿದರು, ಯಾವ ದೇಶದಿಂದ ಬಂದವರು, ಯಾರ ಕಾಲದಲ್ಲಿ ಬಂದವರು ಮತ್ತು ಯಾವ ಸಾಮ್ರಾಜ್ಯ ಬಂದವರು ಕೊಟ್ಟಿದ್ದೀನಿ. ಇದನ್ನ ಒಂಚೂರು ನೀವು ನೋಡ್ಕೊಂತ ಹೋಗಿ. ಸೊ ಮುಂದಿನ ಪ್ರಶ್ನೆ, ಕವಿಗಳು ಕೊಟ್ಟಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಅವರು ಯಾವ ಕೃತಿ ಬರೆದ್ರು ಅಂತ ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ಕೊಂತ ಹೋದರೆ ಅನಾಮದೇವ, ಇದು ಕೃತಿ ನೋಡ್ಕೊಂತ ಹೋಗೋಣ ಫಸ್ಟು ನಾವು. ಇದು ಕೃತಿಗಳ ಪಟ್ಟಿ. ಕಥಾ ಸರಿತ್ ಸಾಗರ ಬರೆದವರು ಯಾರು? ಸೊ ಇದನ್ನು ಸೋಮದೇವ ಬರೀತಾನೆ. ಸೊ ಅಂದರೆ ಬಿ ಯವನು. ಸೊ ಸೋಮದೇವ ಯಾವ್ದು ಬರ್ತಾನೆ, ಕಥಾಸಾಗರವನ್ನು ಬರೀತಾನೆ. ಸರ್ವಭೌಮ ಯಾವ್ದು ಬರ್ತಾನೆ, ಕಾತಂತ್ರ ವ್ಯಾಕರಣ ಬರೆಯೋದು ಸರ್ವವರ್ಮ ಬರೆಯೋದಾಗುತ್ತೆ. ಸೊ ಕಾತಂತ್ರ ವ್ಯಾಕರಣ ಬರೀತಾನೆ. ನೆಕ್ಸ್ಟ್ ಸೋಮದೇವ ಯಾವ್ದು ಬರ್ತಾನೆ, ಕಥಾಸಾಗರವನ್ನು ಸರ್ವಭೌಮ ಬರಿತಾ ಇರ್ತಾನೆ. ಸೊ ಕುಲ್ಲವಗ್ಗ ಯಾವುದು, ಅನಾಮಧೇಯ ಇಲ್ಲಿ ಬರೀತಾನೆ. ಇದು ನೋಡಿ ಯಾರ ಸಾಮ್ರಾಜ್ಯದ ಬಗ್ಗೆ ಕೇಳ್ತಾರೆ, ಅದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕಾಶ್ಮೀರದ ರಾಜ್ಯನ ಬಗ್ಗೆ ಹೇಳ್ತಾರೆ, ಅವರ ಒಂದು ಕಂಪ್ಲೀಟ್ ಪ್ರಮುಖತೆ ಏನನ್ನು ಕೂಡ ಇಲ್ಲಿ ಕೊಟ್ಟಿದ್ದೀನಿ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಎಕ್ಸಾಮಲ್ಲಿ, ಅದು ಕೂಡ ನೀವು ನೀಟಾಗಿ ನೋಡ್ಕೊಳ್ಳಿ. ಸೊ ಮುಂದಿನ ಪ್ರಶ್ನೆ ನೋಡ್ಕೊತ ಹೋಗೋಣ. ಇಲ್ಲಿ ಚಾಲುಕ್ಯರ ಕಾಲದ ದ್ರಾವಿಡ ಶೈಲಿಯ ದೇವಾಲಯಗಳು ಯಾವ ಒಂದು ಕೇಳಿದ್ದಾನೆ. ಸೊ ಇಲ್ಲಿ ಅದೊಂದು ಕಂಪ್ಲೀಟ್ ಲೀಸ್ಟ್ ಕೊಟ್ಬಿಟ್ಟಿದ್ದೀನಿ ನೋಡಿ ನಿಮಗೆ. ಸೊ ಈ ಲಡಖ್ ದೇವಾಲಯ ಏನಿದೆ, ಒಂದು ನಾಗರ ಶೈಲಿ ಇದೆ. ಯಾವ ರಾಜ್ಯರ ಒಂದು ಕಾಲದಲ್ಲಿ ಇತ್ತು, ಕಟ್ಟಿಸಿದರೆ ಯಾರು, ಅದನ್ನು ರಾಜ್ಯ ಕಾಲದಲ್ಲಿ ಕಟ್ಟಿಸಲಾಗಿತ್ತು ಅಂತ ಕೂಡ ಕೊಟ್ಟಿದ್ದೀನಿ. ಈ ಒಂದು ಲೀಸ್ಟ್ನ ನೀವು ನೋಡ್ಕೋಬೇಕಾಗುತ್ತೆ, ಇಂಪಾರ್ಟೆಂಟ್ ಇದು.
ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ದ್ರಾವಿಡ ಶಿಲೆಗಳು ಎಷ್ಟಿದ್ದಾವೆ ಎಲ್ಲವೂ ಅದೆಲ್ಲದೂ ಕೂಡ ನೀವು ಇಲ್ಲಿ ನೋಡ್ಕೋಬೇಕಾಗುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು? ಮಲ್ಲಿಕಾರ್ಜುನ ದೇವಾಲಯವನ್ನು ಅದೇ ಆಗಿದೆ. ಸೊ ಕರಿಸಿದ್ದೇಶ್ವರ ದೇವಾಲಯ, ಇಲ್ಲಿನ ಕರಿಸಿದ್ದೇಶ್ವರ ದೇವಾಲಯ ಮತ್ತು ವಿಜಯೇಶ್ವರ ಜಂಬುಲಿಂಗೇಶ್ವರ ದೇವಾಲಯ. ಸೊ ಇದಕ್ಕೆ ಆನ್ಸರ್ ಏನಪ್ಪ ಅಂದರೆ ಎಲ್ಲವೂ, ಇಲ್ಲಿನ ಎಲ್ಲವೂ. 4 ಈಸ್ ಆಪ್ಷನ್ಸ್ ರೈಟ್ ಆನ್ಸರ್ ಆಗಿರುತ್ತೆ. ಸೊ ಎರಡನೇ ಆಂಗ್ಲೋ-ಸಿಖ್ ಯುದ್ಧದ ಕಥನೆಗಳನ್ನು ಸಂಬಂಧಪಟ್ಟಂತೆ ಈ ಜೋಡಿಗೆ ನಾವು ನೋಡ್ಕೋಬೇಕು. ಮೊದಲೆಲ್ಲಿ ನಡೀತು, ಎರಡನೇದಲ್ಲಿ ನಡೀತು, ಮೂರನೇದಲ್ಲಿ ನಡೀತು, ನಾಲ್ಕನೇದಲ್ಲಿ ನಡೀತು ಅಂತಂದು. ಸೊ ಇದೇನಪ್ಪ ಅಂದರೆ ಓನ್ಲಿ ಎರಡಕ್ಕೆ ಮಾತ್ರ ಸಂಬಂಧಪಟ್ಟದ್ದು. ಮೊದಲನೇದು ನಡೆದದ್ದು ಎಲ್ಲಿ? ಸೊ ಅದನ್ನು ಇಲ್ಲಿ ಕೊಟ್ಟಿದ್ದೀವಿ ನಾವು. ಲಾಹೋರ್ ಒಪ್ಪಂದ ಆಗುತ್ತದೆ, ಗೆಲ್ಲುತ್ತೆ. ಅವು 1845ರಿಂದ 46ಕ್ಕೆ ನಡೆಯುತ್ತೆ. ಯಾವ ನಡುವೆ ನಡೆಯುತ್ತೆ? ಸ್ಥಳಗಳು ಫಿರೋಜ್ ಶಾ ಅಲಿ, ವಾಲಿ, ಸಮ್ರಾವುನ್ ಅಂತಂದು. ಇದ್ರ ಮಹತ್ವ ನೋಡ್ಕೋಬೇಕು. ಬಟ್ ಎರಡರಲ್ಲಿ, ಸೊ ಇವೆಲ್ಲವೂ ಎರಡರದ್ದಿವು, ಎರಡನೇ ಯುದ್ಧ. ಅದಕ್ಕೆ ರಾಮನಗರ ಯುದ್ಧ ಅಂತ ಕರಿತೀವಿ. ಯಾವಾಗ ನಡೆಯುತ್ತೆ? ಚಿಲಿಮಾಲಾ ಯುದ್ಧ ಮತ್ತು ಗುಜರಾತ್ ಯುದ್ಧ. ಇದನ್ನು ನೀವು ಇಲ್ಲಿ ನೋಡ್ಕೋಬೇಕಾಗುತ್ತೆ. ಇಲ್ಲಿ ನಡೆದ ನಾಲ್ಕು ಯುದ್ಧಗಳು ಇರಲ್ಲ, ಇಲ್ಲಿ 4 ಯುದ್ಧ ಇರಲ್ಲ. ಬಟ್ 4ನೇದು ಏನಾಗುತ್ತೆ? ಇದು ನಿರ್ಣಾಯಕ ಆಗುತ್ತೆ, ನಿರ್ಣಾಯಕವನ್ನು ಇಲ್ಲಿ ಆಗುತ್ತೆ. ಸೊ ಈಗ ನೋಡ್ಕೊತ ಹೋದರೆ ನೀವು ಯಾವುದು ಸರಿಯಾಗಿದೆ ಅಂತ ಇಲ್ಲಿ ನೋಡ್ಕೊಳ್ಳಿ. ಮೊದಲ ನಡೆದಲ್ಲಿ ರಾಮನಗರ ಸರಿಯಾಗಿದೆ. ಎರಡದು ಚಿಲ್ಮಾರದಲ್ಲಿ ನಡೀತೆ, ಬಟ್ ಇದು ಚಿನಾಬ್ ಅಂತ ಹೇಳಿದ್ದೇನೆ. ಸೊ ಎರಡನೇದು ಏನಾಗುತ್ತೆ? ರಾಂಗ್ ಆಗುತ್ತೆ. ಮೂರನೇದು ಏನಾಗುತ್ತೆ? ಚಿನ್ನಿವಾಲ ಅಂತ ಹೇಳಿದ್ದೇನೆ. ಸೊ ಎರಡನೇದು ಚಿನ್ನಿವಾಲದಲ್ಲಿ ನಡೀತೆ, ಇದು ಕೂಡ ರಾಂಗ್ ಆಗುತ್ತೆ. ಸೊ ಇದು ಕೂಡ ರಾಂಗ್ ಆಗುತ್ತೆ. ಸೋರಿಕೆ, ಒಂದು ಸಂಪತ್ತಿನ ಸೋರಿಕೆ ಬಗ್ಗೆ ಎಕ್ಸ್ಪ್ಲನೇಷನ್ ಯಾರು ಏನನ್ನ ಹೇಳಿದ್ದಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಪಟ್ಟಿ 1 ಮತ್ತು ಪಟ್ಟಿ 2 ಯಾವ ಒಂದು ಇಯರಿಂದ ಇಯರಿಗೆ ಅಂತಂದರೆ 1757ರಿಂದ ಮತ್ತು 1765ರವರೆಗೆ ಏನು ಪ್ಲಾಸಿ ಮತ್ತು ಬಕ್ಸರ್ ಕದನ ನಡೀತು. ಆ ಟೈಮಲ್ಲಿ ಈ ಬ್ರಿಟಿಷರು ಭಾರತದ ಸಂಪತ್ತನ್ನು ಯಾವ ರೀತಿ ಕಬಳಿಸಿಕೊಂಡು ಹೋದ್ರು ಅನ್ನೋದ್ರ ಮೇಲೆ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಿದೆ? ಜೆ ಎಸ್ ಮಿಲ್ ಏನಂತ ಹೇಳ್ತಾನೆ? ಸೊ ಜೆ ಎಸ್ ಮಿಲ್ ಏನಂತ ಹೇಳ್ತಾನೆ ಅಂತಂದರೆ, ಭಾರತದ ಇಂಗ್ಲೆಂಡಿಗೆ ದರೋಡೆ ಆಟವಾಗಿತ್ತು. ಇಂಡಿಯಾ ವಾಸ್ ಅ ರಾಬರಿ ಗೇಮ್ ಫಾರ್ ಇಂಗ್ಲೆಂಡ್ ಅಂತ ಹೇಳ್ತಾನೆ. ಇಂಡಿಯಾ ಈಸ್ ದ ರಾಬರಿ ಗೇಮ್ ಫಾರ್ ಇಂಡಿಯಾ. ನೆಕ್ಸ್ಟ್ ಆಡಮ್ ಸ್ಮಿತ್ ಏನು ಹೇಳ್ತಾನೆ? ಗುಡ್ ಥಿಂಗ್ಸ್ ಬಾಟ್ ಫ್ರಮ್ ದ ಬ್ಯಾಂಕ್ಸ್ ಆಫ್ ದ ಗಂಗೇಸ್ ವೇರ್ ಸ್ಕ್ವೀಸ್ಡ್ ಡೌನ್ ಆನ್ ದ ಬ್ಯಾಂಕ್ಸ್ ಆಫ್ ದ ಥೇಮ್ಸ್ ಅಂತ ಕರೀತಾರೆ. ಅಂದರೆ ಗಂಗಾ ನದಿಯ ದಡದಿಂದ ಥೇಮ್ಸ್ ನದಿಯ ದಡದವರೆಗೂ ಒಳ್ಳೆ ಒಳ್ಳೆಯ ಥಿಂಗ್ಸ್ನ ತೊಗೊಂಡು ಹೋದ್ರು ಅಂತ ಅವನು ಹೇಳ್ತಾನೆ. ಇದೆ ನೋಡಿ, ಗಂಗಾ ನದಿಯ ತೀರದಿಂದ ಅದು ಹೀರ ತಂದ ಸರಕುಗಳನ್ನು ಥೇಮ್ಸ್ ನದಿಯ ದಡದಲ್ಲಿ ಮೇಲೆ ಇಡಲಾಗತ್ತು ಅಂತಂದು ಅವನು ಹೇಳ್ತಾನೆ. ಸೊ ನಮಗೆ ಇದು ಬರ ನೋಡ್ಕೊಂತವ್ರು ಏನಾಗುತ್ತೆ? ಆಪ್ಷನ್ 1 ಈಸ್ ರೈಟ್ ಆನ್ಸರ್ ಆಗುತ್ತೆ. ಸೊ ಎಗೇನಿದೆ? ಜೆ ಎಸ್ ಮಿಲ್ಲಿಗೆ ಯಾವುದು ಸರಿಯಾದ ಉತ್ತರ? ಸೊ 3. ಎಗೆ 3 ಸರಿಯಾಗಿದೆ. ಬಿಗೆ 4 ಆ್ಯಂಡ್ ಕಂಪ್ಲೀಟ್ ಸಿ ಆ್ಯಂಡ್ ಸಿ ಇದು ಸೇಮ್ ಆಗುತ್ತೆ. ಸೊ ರೈಟ್ ಆನ್ಸರ್ ಈಸ್ 1. ಸೊ ಜಾನ್ ಸುಲಿವಾನ್ ಏನು ಹೇಳ್ತಾನೆ? ಭಾರತೀಯರ ರಕ್ತವನ್ನು ಕೈಗಾರಿಕಾ ಸಂಪತ್ತಿನ ರೂಪದಲ್ಲಿ ಬ್ರಿಟಿಷರು ಹೀರಿದರು ಅಂತ ಹೇಳ್ತಾರೆ. ಸೊ ಇದೆಲ್ಲ ಒಂದು ನೀವು PSI ಎಸ್ಸೆ ಬರಿಬೇಕಾದ್ರೆ ಕೂಡ ನೀವು ಬರೀಬಹುದಾಗಿದೆ. ಮುಂದಿನ ಪ್ರಶ್ನೆ, 1945ರಲ್ಲಿ ಭಾರತೀಯ ಸೇನೆ ಮತ್ತು INA ಅಧಿಕಾರಿಗಳಲ್ಲಿ ಈ ಕೆಳಗಿನರಲ್ಲಿ ಯಾರನ್ನು ರಾಷ್ಟ್ರೀಯ ವೀರರು ಎಂದು ಕರೆಯುತ್ತಾರೆ? ಸೊ ಇದು ಯಾವುದು ಸಂಬಂಧಪಟ್ಟದ್ದು? ಇಂಡಿಯನ್ ನ್ಯಾಷನಲ್ ಆರ್ಮಿಗೆ ಸಂಬಂಧಪಟ್ಟದ್ದು. ಸೊ ಪ್ರೇಮ ಸೆಹಗಲ್, ಸುಭಾಷ್ ಚಂದ್ರ ಬೋಸ್ ಇದು ಸರಿ. ಶಾ ನವಾಜ್ ಖಾನ್ ಮತ್ತು ಗುರುದಯಾಳ್ ಸಿಂಗ್ ಧಿಲ್ಲೋನ್ ಇದು ಸರಿ. ಸೊ ಇಲ್ಲಿ ಮಹಾತ್ಮ ಗಾಂಧಿ ಆಗಿರ್ಬೋದು ಅಥವಾ ಬಾಲ್ ಗಂಗಾಧರ್ ತಿಲಕ್ ಆಗಿರ್ಬೋದು, ಇವರು INAಗೆ ಸಂಬಂಧಪಟ್ಟಿಲ್ಲ. ಸೊ ಇವೆರಡು ರಾಂಗ್ ಆಗ್ತವೆ ಇಲ್ಲಿ. ಸೊ ಇವೆರಡು ಸರಿಯಾದ ಉತ್ತರ, 1 ಮತ್ತು 2 ಮಾತ್ರ ಸರಿಯಾಗಿದೆ. ಸೊ ಇಲ್ಲಿ ಅವ್ರ ಬಗ್ಗೆ ನಾನು ಕೊಟ್ಟಿದ್ದೀನಿ. INAದಲ್ಲಿ ಇವ್ರನ್ನ ಯಾಕೆ ಕರೀತಾರೆ ಅಂತಂದರೆ, ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿದ ಕಾರಣ ಇವರನ್ನು ರಾಷ್ಟ್ರೀಯ ವೀರರು ಅಂತ ಕರೀತಾರೆ. ಯಾರಪ್ಪ ಅಂದರೆ INA ಸ್ಥಾಪಕರು ಯಾರು ಅಂದರೆ ಚಂದ್ರ ಬೋಸ್, ಪ್ರೇಮ್ ಸೆಹಗಲ್ ಆಗಿರ್ಬೋದು, ಶಾನವಾಜ್ ಖಾನ್ ಆಗಿರ್ಬೋದು, ಗುರುದಯಾಳ್ ಸಿಂಗ್ ಧಿಲ್ಲೋನ್ ಆಗಿರ್ಬೋದು, ಇವ್ರನ್ನ ಒಂದು ರಾಷ್ಟ್ರೀಯ ವೀರರು ಅಂತ ಕರೀತಾರೆ. ಅವರ ಮಹತ್ವ ಏನಪ್ಪ ಅಂತಂದರೆ, 1945ರಲ್ಲಿ ದೆಹಲಿಯ ಕೆಂಪುಕೋಟೆಯಲ್ಲಿ ನಡೆದ INA ವಿಚಾರಣೆಯ ಸಂಬಂಧಪಟ್ಟಂತೆ ಅದರ ಅವ್ರ ವಿರುದ್ಧ ದೇಶದ್ರೋಹ ಆರೋಪವಾಗಿ ಇವರನ್ನು ಅರೆಸ್ಟ್ ಮಾಡ್ತಾರೆ. ಈ ವಿಚಾರಣೆ ವೇಳೆಯಲ್ಲೇ ಇವ್ರನ್ನ ಏನಂತ ಕರೀತಾರೆ? ರಾಷ್ಟ್ರೀಯ ವೀರರು ಅಂತ ಕರೀತಾರೆ. ಅದು ನಿಮಗೆ ಇಂಪಾರ್ಟೆಂಟ್, ನೆನಪಿಟ್ಕೋಬೇಕು.
ಸೊ ಮುಂದಿನ ಪ್ರಶ್ನೆ, ಪ್ರಾಚೀನ ಕಾಲದಲ್ಲಿ ಕೆರೆ ಮುಂತಾದವುಗಳನ್ನು ಆಶ್ರಯಿಸಿದ ಹೊಲಗಳನ್ನು ಶಾಸನಗಳಲ್ಲಿ ಏನೆಂದು ಕರೆಯಲಾಗಿದೆ? ವೆರಿ ವೆರಿ ಇಂಪಾರ್ಟೆಂಟು, ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟದ್ದು. ಏನೋ ನಮಗೆ ಪ್ರಾಚೀನ ಕಾಲದಲ್ಲಿ ಇದ್ದಂತಹ ಒಂದು ಶಾಸನಗಳಲ್ಲಿ ಹೊಲಗಳಿಗೆ ಏನಂತ ಕರೀತಿದ್ದರು? ಆ ಹೊಲಗಳು ಎಂಥವು ಅಂತಂದರೆ ಅವುಗಳು ಕೆರೆಯನ್ನು ಅವಲಂಬಿಸಿರಬೇಕು, ಕೆರೆ ನೀರಾವರಿಯನ್ನು ಅವಲಂಬಿಸಿರುವಂತಹ, ನೆನಪಿಟ್ಕೊಳ್ಳಿ, ಕೆರೆ ನೀರಾವರಿಯನ್ನು ಅವಲಂಬಿಸಿರುವಂತಹ ಹೊಲ ಗದ್ದೆಗಳನ್ನು ಪ್ರಾಚೀನ ಶಾಸನಗಳಲ್ಲಿ ಏನಂತ ಕರೀತಾ ಇದ್ರು ಅಂತಂದರೆ, ಸೊ ನದಿ ಮಾತೃಕ ಅಂದರು ಅಲ್ವೇ ಅಲ್ಲ, ಕಾರಣ ಆಲ್ರೆಡಿ ಕೆರೆಗಿದೆ. ಬೆದ್ದಲೆ ಹೌದು, ದೇವ ಮಾತೃಕ ಇದನ್ನು ಕೊಡಲ್ಲ, ದೇವ ಮಾತೃಕ ಮಳೆಗೆ ಸಂಬಂಧಪಟ್ಟದ್ದಾಗಿರುತ್ತೆ. ಸೊ ಇಲ್ಲಿ ಕಾರಣ ಇದು ಉಳಿದಿದ್ದು ಯಾವಪ್ಪ ಅಂದರೆ ಬೆದ್ದಲೆ ಮತ್ತು ಬೆರ್ದಲೆ ಅಂತಂದು. ಯಾವ್ಯಾವುದು? 2 ಮತ್ತು 4 ಇದೆಯಾ? ಓಕೆ, ಇದು ಸರಿಯಾದ ಉತ್ತರ. ಇಲ್ಲಿ ನಾನು ಕೆಲವೊಂದು ಶಾಸನಗಳನ್ನು ಕೊಟ್ಟಿದ್ದೀನಿ, ಯಾವ ಶಾಸನದಲ್ಲಿ ಇತ್ತು ಅಂತ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಸೊ ಮಾಡಿದ ಹೊಲಗಳನ್ನು ಬೆದ್ದಾಳೆ ಅಥವಾ ಬೆರ್ದಾಳೆ ಅಂತ ಕರಿತಿದ್ರು. ಸೊ ಚಾಲುಕ್ಯರ ಒಂದು 7ರಿಂದ 8ನೇ ಶತಮಾನದಲ್ಲಿ ಐಹೊಳೆ ಶಾಸನದಲ್ಲಿ ಬೆದ್ದಾಳೆ ಅಂತ ಕರಿತಾ ಇದ್ರು. ಅವನು ಉಲ್ಲೇಖ ಕೇಳ್ಬೋದು, ಯಾವ್ಯಾವ ಶಾಸನದಲ್ಲಿ ಉಲ್ಲೇಖ ಇದೆ ಅಂತ ಕೂಡ ನಾನು ಕೊಟ್ಟಿದ್ದೀನಿ. ಮತ್ತು ಮನ್ನೂರು ಶಾಸನದಲ್ಲಿ ಉಲ್ಲೇಖ ಇದೆ, ಹೊಯ್ಸಳರ ಶಾಸನಗಳು ಕೂಡ ಉಲ್ಲೇಖ ಇದೆ, ವಿಜಯನಗರ ಕಾಲದ ಶಾಸನಗಳು ಕೂಡ ಈ ಒಂದು ಬೆದ್ದಾಳೆ ಬೆರ್ದಾಳೆ ಉಲ್ಲೇಖ ಇದೆ. ಸೊ 34ನೇ ಪ್ರಶ್ನೆ ನೋಡ್ಕೊಂತ ಹೋದ್ರೆ ನಾವು, ಕೆಂಪು ಇರುವೆ ಕಚ್ಚಿದಾಗ ಅದು ಕಚ್ಚಿದ ಸ್ಥಳದಲ್ಲಿ ಆಮ್ಲವನ್ನು ಬಿಡುವುದರಿಂದ ನೋವು ಅಥವಾ ಉರಿತ ಉಂಟಾಗುತ್ತದೆ. ಕೆಂಪು ಇರುವೆ ಚುಚ್ಚುವ ಆಮ್ಲವೇನೆಂದರೆ? ಸೊ ಅದು ಯಾವುದಪ್ಪ ಅಂದರೆ ಫಾರ್ಮಿಕ್ ಆ್ಯಸಿಡ್ ಆಗಿರುತ್ತೆ. ಇಲ್ಲಿ ನಾವು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಇಲ್ಲಿ ಕೊಟ್ಟಿದ್ದೀವಿ ನೋಡಿ, ಯಾವ್ಯಾವುದರಲ್ಲಿ ಯಾವ್ಯಾವ ಒಂದು ಆ್ಯಸಿಡ್ ಇರುತ್ತೆ. ಹಣ್ಣು ಮತ್ತು ತರಕಾರಿಲಿರುವಂತಹ ಒಂದು ಆ್ಯಸಿಡ್ಗಳು ಯಾವುದು? ನಿಂಬೆ ಮತ್ತು ಕಿತ್ತಳೆಯಲ್ಲಿ ಸಿಟ್ರಿಕ್ ಇರುತ್ತೆ, ಸೇಬಿನಲ್ಲಿ ಮ್ಯಾಲಿಕ್ ಆ್ಯಸಿಡ್ ಇರುತ್ತೆ, ದ್ರಾಕ್ಷಿಯಲ್ಲಿ ಟಾರ್ಟ್ರಿಕ್ ಇರುತ್ತೆ, ಟೊಮೆಟೊದಲ್ಲಿ ಅಕ್ಸಲಿಕ್ ಇರುತ್ತೆ, ಹಾಲಿನಲ್ಲಿ ಲ್ಯಾಕ್ಟಿಕ್ ಇರುತ್ತೆ, ಹುಣಸೆ ಹಣ್ಣಲ್ಲಿ ಟಾರ್ಟ್ರಿಕ್ ಇರುತ್ತೆ, ಕೆಂಪಿರ್ಬೇಕು ಹಚ್ಚಿದಾಗ ಫಾರ್ಮಿಕ್ ಬರುತ್ತೆ, ಅನಾನಸಲ್ಲಿ ಸಿಟ್ರಿಕ್ ಪ್ಲಸ್ ಮ್ಯಾಲಿಕ್ ಇರುತ್ತೆ, ಬಾಳೆಹಣ್ಣಲ್ಲಿ ಅಕ್ಸಲಿಕ್ ಇರುತ್ತೆ, ಸೀಬೆಹಣ್ಣಲ್ಲಿ ಅಸ್ಕೋರ್ಬಿಕ್ ಆ್ಯಸಿಡ್ ಇರುತ್ತೆ. ಸೊ ಇದು ನಿಮಗೆ ಗೊತ್ತಿರಬೇಕು, ಎಕ್ಸಾಂಪಲ್ ಕೇಳ್ತಾನೆ. PC ಯಾರ್ಯಾರು ಬರ್ತೀರೋ ಅವರಿಗೆ ಇಂಪಾರ್ಟೆಂಟ್, ಇದು ಮುಂದೆ ಬರೋರಿಗೆ PCPSಗೆ ವೆರಿ ಇಂಪಾರ್ಟೆಂಟು. ಸೊ ಮುಂದಿನ 35ನೇ ಪ್ರಶ್ನೆ ನೋಡಿದ್ರೆ, ಪ್ರೋಬಯೋಟಿಕ್ಸ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಫಸ್ಟ್ ನಾವು ಪ್ರೋಬಯೋಟಿಕ್ಸ್ ಅಂದರೆ ಏನಂತ ನೋಡ್ಕೊತ ಹೋಗೋಣ. ಪ್ರೋಬಯೋಟಿಕ್ಸ್ ಅಂದರೆ ಒಂದು ಬಾಳುವ ಸೂಕ್ಷ್ಮ ಜೀವಿಗಳು, ಲೀವಿಂಗ್ ಆರ್ಗಾನಿಸಮ್ಸ್ ಅಂತ ಇವು. ಸೊ ಅವು ಗುಡ್ ಫಾರ್ ಹೆಲ್ತ್. ಸೊ ಅದ್ರ ಎಕ್ಸಾಂಪಲ್ಸ್ ಯಾವುದರಲ್ಲಿ ಇರ್ತವೆ ಅಂತಂದರೆ, ಮೊಸರಿನಲ್ಲಿ ಇರ್ತವೆ, ಬ್ಯಾಸಿಲಸ್ ಬ್ಯಾಕ್ಟೀರಿಯಾದಲ್ಲಿ ಇರ್ತವೆ, ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತವೆ, ಹಾಲಿನ ಸಕ್ಕರೆ ಲ್ಯಾಕ್ಟೋಸ್ ಜೀರ್ಣಕ್ಕೆ ನೇರವಾಗುತ್ತವೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಸೊ ಇವಾಗ ನಾವು ಪ್ರಶ್ನೆಯನ್ನು ನೋಡ್ಕೊತ ಹೋಗೋಣ. ಸೊ ಪ್ರೋಬಯೋಟಿಕ್ಸ್ಗಳು ಜೀವಂತ ಸಸ್ಯಾಣುಗಳು ಆಗಿದ್ದು ಸೇವಿಸಿದಾಗ ಆರೋಗ್ಯ ಲಾಭಗಳನ್ನು ಒದಗಿಸುತ್ತವೆ. ಸರಿ. ಮೊಸರುಗಳಲ್ಲಿ ಪ್ರಸಿದ್ಧವಾದ ಆಹಾರ ಮೂಲವಾಗಿದೆ. ಸರಿ. ಕೇವಲ ಈಸ್ಟ್ನಿಂದ ಮಾತ್ರ ತಯಾರಿಸಲಾಗುತ್ತದೆ. ರಾಂಗ್. ಜೀರ್ಣಿಸುವಿಕೆಗೆ ಸಹಾಯ ಮಾಡುತ್ತವೆ. ಸೊ ಸರಿ. 3 ತಪ್ಪಾಗಿದೆ, 3 ಮಾತ್ರ ತಪ್ಪು. ಸರಿ ಇದ್ದ ತಪ್ಪು ಅಂದರೆ 2 ಮತ್ತು 4. 1, 2, 4 ಇದೆಯಾ ಇದರಲ್ಲಿ? 1, 2, 4 ಮಾತ್ರ ಸರಿ. ಆಪ್ಷನ್ಸ್ 4 ಈಸ್ ರೈಟ್ ಆನ್ಸರ್. ಸೊ ಮುಂದಿನ ಪ್ರಶ್ನೆ ನೋಡೋದಾದರೆ, ಇಲ್ಲಿ ಮತ್ತೆ ನಿಮಗೆ ಒಂದು ದಿವಸ ಬರೆಯಲು ಕೊಟ್ಟಿದ್ದಾನೆ. ಒಂದರಲ್ಲಿ ಏನಿದೆ? ಶೈಲಿ ಇದೆ. ಎರಡರಲ್ಲಿ ಇದೆ ಆದ ಒಂದು ಯಾವ ರೀತಿ ಇದೆ ಶೈಲಿ ಇದೆ ಅಂತ ಕೊಟ್ಟಿದ್ದಾನೆ. ಸೊ ಇದು ಪಲ್ಲವರಿಗೆ ಸಂಬಂಧಪಟ್ಟದ್ದು. ಇದು ಸ್ವಲ್ಪ ನನಗೆ ಕನ್ಫ್ಯೂಸ್ ಆಗಿದೆ, ಬಟ್ ಇದಕ್ಕೆ ನೋಡೋಣ ಎಷ್ಟು ಮಟ್ಟಿಗೆ ಸರಿಯಾಗಿದೆ ಅಂತ ನಾವು ಎಕ್ಸ್ಪ್ಲನೇಷನಲ್ಲಿ ನೋಡ್ಕೊತ ಹೋಗೋಣ. ಮಹೀಂದ್ರ ಶೈಲಿ ಏನಪ್ಪ ಅಂದರೆ ರಾಜರ ಕಾಲದಲ್ಲಿ ಅಂದರೆ ಮಹೀಂದ್ರ ವರ್ಮನ್ ಕಾಲದಲ್ಲಿತ್ತು. ಅಂದರೆ ಮಂಟಪ ಮತ್ತು ಗುಹಾ ಮಂದಿರಗಳ ನಿರ್ಮಾಣವನ್ನು ಮಾಡಲಾಗ್ತಿತ್ತು. ಉದಾಹರಣೆಪ್ಪ ಅಂದರೆ ಮಲ್ಲಂಪುರಂನಲ್ಲಿರುವ ಗುಹಾ ಮಂದಿರಗಳಾಗಿರ್ತದೆ. ಮಧುರೈ ಶೈಲಿ ಅಂತಾರೆ, ಆ್ಯಕ್ಚುಲಿ ಮಧುರೈ ಶೈಲಿ ಇರಲ್ಲ, ಇದನ್ನ ಮಮ್ಮಲ್ ಶೈಲಿ ಅಂತಲೇ ಕರೀತಾರೆ. ಮಮ್ಮಲಂ ಶೈಲಿ ಅಂತ ಕರೀತಾರೆ. ಸೊ ಅಲ್ಲಿ ಕಂಚಿನ ದೇವಳನ್ನು ನಿರ್ಮಾಣ ಮಾಡ್ತಾ ಇರ್ತಾರೆ. ಸೊ ರಾಜಸಿಂಹ ಶೈಲಿ ಅಂತಂದರೆ ನರಸಿಂಹವರ್ಮನ ಕಾಲದಲ್ಲಿತ್ತು, ಕಲ್ಲಿನ ಮಂದಿರಗಳು ರಥಗಳನ್ನು ತಯಾರು ಮಾಡೋದು. ಅಪರಿಚಿತ ಶೈಲಿ ಅಂತಂದರೆ 9ನೇ ಶತಮಾನದಲ್ಲಿ ಪಲ್ಲವರ ರಾಜ್ಯ ಆ ಒಂದು ಶೈಲಿಯನ್ನು ಇಂಟ್ರೊಡ್ಯೂಸ್ ಮಾಡ್ತಾನೆ. ಒಂದು ಶಿಖರಗಳ ನಿರ್ಮಾಣ, ಶಿಖರಗಳಿರುವಂತಹ ದೇವಾಲಯಗಳನ್ನು ಅವರು ನಿರ್ಮಾಣ ಮಾಡ್ತಾರೆ. ಸೊ ಇಲ್ಲಿ ಮುಂದಿನ ಪ್ರಶ್ನೆ ನೋಡೋದಾದರೆ, 52ನೇ ತಿದ್ದುಪಡಿ ಕಾಯ್ದೆ 1985ರ ಕೆಳಗಂಡ ಯಾವ ವಿಷಯಕ್ಕೆ ಸಂಬಂಧಿಸಿದೆ? ನೋಡಿ, ತಿದ್ದುಪಡಿಗಳು ವೆರಿ ವೆರಿ ಇಂಪಾರ್ಟೆಂಟು. ಸೊ ಯಾವ ವಿಷಯಕ್ಕೆ ಸಂಬಂಧಪಟ್ಟಿದ್ದಪ್ಪ? ಮೂಲಭೂತ ಕರ್ತವ್ಯಗಳು, ಲೋಕಪಾಲ್, ಪಂಚಾಯತ್ ರಾಜ್ ಅಥವಾ ರಾಜಕೀಯ ಪಕ್ಷಾಂತರ. ಇದು ರಾಜಕೀಯ ಪಕ್ಷಾಂತರಕ್ಕೆ ಸಂಬಂಧಪಟ್ಟಿದ್ದು. 10ನೇ ಅನುಸೂಚಿನ ಸೇರಿಸೋದು. ಸೊ ಇಲ್ಲಿದೆ ನೋಡಿ, 1985 52ನೇ ತಿದ್ದುಪಡಿ ಕಾಯ್ದೆಯ ಮೂಲಕ ಭಾರತೀಯ ಸಂವಿಧಾನಕ್ಕೆ ಪಕ್ಷಾಂತರ ವಿರೋಧಿ ಕಾನೂನನ್ನು ಎಂದು ಕರೆಯಲ್ಪಡುವ 10ನೇ ಶೆಡ್ಯೂಲ್ ಅನ್ನು ಸೇರಿಸಲಾಯಿತು. ಇದು ವೆರಿ ವೆರಿ ಇಂಪಾರ್ಟೆಂಟ್.
ನೆನ್ಪಿಟ್ಕೋಬೇಕು. 1ರಿಂದ 12 ಅನುಸೂಚಿಗಳು ಏನೇನಿದ್ದಾವೆ, ಯಾವುದಕ್ಕೆ ಸಂಬಂಧಪಟ್ಟಿದ್ದಾವೆ ಅನ್ನೋದು ಎಲ್ಲದನ್ನು ಕೂಡ ನೀವು ನೋಡ್ಕೋಬೇಕು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಿದೆ, ರಾಜ್ಯ ಯೋಜನಾ ಮಂಡಳಿ ಇದೆ. ಸೊ ಕೇಂದ್ರ ಯೋಜನಾ ಮಂಡಳಿಯಲ್ಲಿ ಅಧ್ಯಕ್ಷರು ಯಾರಿರ್ತಾರೆ, ಪ್ರಧಾನಮಂತ್ರಿ ಆಗಿರ್ತಾರೆ. ರಾಜ್ಯ ಯೋಜನಾ ಮಂಡಳಿ ಅಧ್ಯಕ್ಷರು ಆಗಿರ್ತಾರೆ, ಆಬ್ವಿಯಸ್ಲಿ ಮುಖ್ಯಮಂತ್ರಿನೇ ಆಗಿರ್ತಾರೆ. ಇದು ಸಿಂಪಲ್, ನೋಡ್ಕೋಬೇಕು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ಕೊತ ಹೋದರೆ ನಾವು ಇಲ್ಲಿ, ಈ ಕೆಳಗಿನ ಯಾವ ನ್ಯಾಯಾಧೀಶರು ಭಾರತದಲ್ಲಿ ನ್ಯಾಯಾಂಗೀಯ ಕ್ರಿಯಾಶೀಲತೆಗೆ ಅಡಿಪಾಯ ಹಾಕಿದರು? ನ್ಯಾಯಾಂಗೀಯ ಕ್ರಿಯಾಶೀಲತೆಗೆ, ಇದು ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ವಿ ಆರ್ ಕೃಷ್ಣ ಅಯ್ಯರ್ ಸರಿ, ಪಿ ಎನ್ ಭಗವತಿ ಎಸ್ ಅದು ಕೂಡ ಸರಿ. ಇವರು ನಮ್ಗೆ ಇಂಪಾರ್ಟೆಂಟ್. ಫಸ್ಟು PIL ಅದರ ಒಂದು ಜಾರಿ ತಂದರೆ ಯಾರಪ್ಪ ಅಂದರೆ ಭಗವತಿ ಮತ್ತು ಕೃಷ್ಣ ಅಯ್ಯರ್ ಇಬ್ಬರು. ಅದರಲ್ಲಿ ವೆರಿ ಇಂಪಾರ್ಟೆಂಟು ಭಗವತಿ ಕೂಡ. ಸೊ ಒಂದು ಚಿನ್ನಪ್ಪ ರೆಡ್ಡಿ, ಇದು ಕೂಡ ಕರೆಕ್ಟ್ ಆಗಿರುತ್ತೆ. DA ದೇಸಾಯಿ ಮತ್ತು ಇದಾತುಲ್ಲ, ಇವರು ಅಲ್ಲ. ಸೊ ಇಲ್ಲ ನಾವು ಒಂದು ಎಕ್ಸಾಂಪಲ್ಸ್ ನೋಡ್ಕೊತ ಹೋದರೆ ಅದರ ಜೊತೆಗೆ ಅವ್ರು ಏನು ಮಾಡಿರೋ ಒಂದು ಇನ್ಫಾರ್ಮೇಷನ್ ನೋಡಿದ್ರೆ ನಮಗೆ ಗೊತ್ತಾಗ್ಬಿಡುತ್ತೆ. ಸೊ PILಗಳಿಗೆ ಸಾರ್ವಜನಿಕ ಹಿತಾಸಕ್ತಿಗಳಿಗೆ ಒಂದು ಬೆಂಬಲ ನೀಡಿದ್ದಾರೆ ಯಾರಪ್ಪ ಅಂದರೆ ಕೃಷ್ಣ ಅಯ್ಯರ್. ಸೊ PIL ಅಭಿವೃದ್ಧಿಪಡಿಸಿದಾರಪ್ಪ ಅಂದ್ರೆ PN ಭಾಗವತಿ. ಇದಕ್ಕೆ ಮತ್ತು ಚಿನ್ನಪ್ಪ ರೆಡ್ಡಿ ಅವರು ಮಾನವ ಹಕ್ಕುಗಳ ಒಂದು ಸಂರಕ್ಷಣೆಗಾಗಿ ಮಹತ್ವ ತೀರ್ಪನ್ನು ನೀಡ್ತಾರೆ. ನೆಕ್ಸ್ಟ್ ದೇಸಾಯಿ ಏನು ಮಾಡ್ತಾರೆ, ಕಾರ್ಮಿಕ ಹಕ್ಕುಗಳು. ಸೊ ಇವೆಲ್ಲವೂ ಏನಾಗುತ್ತವೆ, ಒಂದು ನ್ಯಾಯಾಂಗೀಯ ಕ್ರಿಯಾಶೀಲತೆಯನ್ನು ಜುಡಿಷಿಯಲ್ ಆಕ್ಟಿವಿಸಮ್ನ ಒಂದು ಎತ್ತಿ ಹಿಡಿತವೆ. ಸೊ ಅದಕ್ಕೋಸ್ಕರ ನಮಗಿಲ್ಲಿ ಇದಾತುಲ್ಲನ ಬಿಟ್ಟು ಉಳಿದಂಥ 1, 2, 3, 4ಗಳಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. ಆಪ್ಷನ್ಸಲ್ಲಿ ಏನಿದೆ ಹಂಗಂದರೆ 1, 2, 3, 4 ಇದೆಯಾ? ಇದೆ ಒಂದೇ. ಆಪ್ಷನ್ಸ್ 2, 1, 2, 3 ಆ್ಯಂಡ್ 4 ಓನ್ಲಿ. ಸೊ ಇವತ್ತಿನ ಕೊನೆಯ ಪ್ರಶ್ನೆ ನೋಡೋಣ. ಈ ಕೆಳಗಿನ ಯಾವ ಸಂದರ್ಭಗಳಲ್ಲಿ ರಾಜ್ಯದ ರಾಜ್ಯಪಾಲರು ಮಸೂದೆಯನ್ನು ರಾಷ್ಟ್ರಪತಿಗಳ ಅನುಮತಿಗೆ ಕಾಯ್ದಿರಿಸಬಹುದು? ಸೊ ನೋಡಿ, ಸೊ ಮಸೂದೆಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಇದೆ. ಸೊ ರಾಜ್ಯ ಶಾಸಕಾಂಗ ಹೊರಡಿಸಿದ ಮಸೂದೆಯು ರಾಜ್ಯ ಉಚ್ಚ ನ್ಯಾಯಾಲಯದ ಘನತೆಗೆ ಧಕ್ಕೆನುಂಟು ಮಾಡುವುದಾದರೆ, ಸೊ ಕರೆಕ್ಟು. ಯಾವುದೇ ಒಂದು ರಾಜ್ಯದ ಉಚ್ಚ ನ್ಯಾಯಾಲಯಕ್ಕೆ ಸಂಬಂಧಪಟ್ಟದ್ದು ಆಗಿತ್ತು ಅಂತಂದರೆ, ಅದಕ್ಕೆ ಅದು ಕೊಟ್ಟಂತಹ ತೀರ್ಪಿಗೆ ವಿರುದ್ಧವಾಗಿತ್ತಪ್ಪ ಅಂದರೆ ಇದು ಸರಿ ಇದೆಯಾ ಇಲ್ಲ ಅಂತಂದು ರಾಜ್ಯಪಾಲರು ಒಂದು ರಾಷ್ಟ್ರಪತಿಯೇ ಅವ್ರನ್ನು ವಿಶ್ಲೇಷಣೆಗೆ ಕಳಿಸಬಹುದು. ಮತ್ತು ಮಸೂದೆಯು ರಾಜ್ಯ ನಿರ್ದೇಶಕ ತತ್ವಕ್ಕೆ ವಿರುದ್ಧವಾಗಿದ್ದರೆ, ಕರೆಕ್ಟ್, ಇದು ಕೂಡ ಕಳಿಸ್ಬೋದು. ಮಸೂದೆಯು ಕಡ್ಡಾಯ ಆಸ್ತಿ ಮುಟ್ಟುಗೋಲು ವಿಷಯವನ್ನು ಪರಿಗಣಿಸುತ್ತಿದ್ದಿಲ್ಲ ಎಂದರೆ, ಸೊ ಇಲ್ಲಿ ನಮಗೆ ಆಸ್ತಿಯ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ರೈಟ್ಸ್ ಆಗಿರ್ಬೋದು, ಫಂಡಮೆಂಟಲ್ ರೈಟ್ಸಲ್ಲಿ ಇಲ್ಲ. ಸೊ ಇದು ಅಷ್ಟು ಅವಶ್ಯಕತೆ ಇಲ್ಲ, ಇಂಡಿವಿಜುವಲ್ ಡಿಸಿಷನ್ ತಗೋಬೋದು ಅವರು. ಮಸೂದೆಯು ದೇಶದ ಜನರ ಹಿತಾಸಕ್ತಿಗೆ ವಿರುದ್ಧವಾಗಿದ್ದರೆ, ಸೊ ಇದು ಕೂಡ ಕರೆಕ್ಟ್. ಸೊ ಇಲ್ಲಿ 3 ಬಿಟ್ಟು ಎಲ್ಲದು ಸರಿ. 1, 2, 4 1, 2, 4 ಇದೆಯಾ? 1, 2, 4 ಸೊ ಇದು ಸರಿಯಾದ ಉತ್ತರ. ಇಷ್ಟು ಸ್ನೇಹಿತರೆ. ಸೊ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಒಂದು IEOದ ಎಸ್ಕೆದಲ್ಲಿ ಏನು ನಡೆದಿತ್ತು ಅದನ್ನು ನಾವು ಇವತ್ತು ಪಾರ್ಟ್ 2 ನೋಡಿದ್ವಿ. ಮುಂದಿನ ಒಂದು ದಿನಗಳ ಕ್ಲಾಸಲ್ಲಿ ನಾನು ಪಾರ್ಟ್ 3 ಮಾಡ್ತೀನಿ. ಎಷ್ಟು ಎಕ್ಸ್ಪ್ಲನೇಷನ್ ಇಷ್ಟ ಆಯಿತು, ಇನ್ನೂ ಎಕ್ಸ್ಪ್ಲನೇಷನ್ ಜಾಸ್ತಿ ಬೇಕಾಗಿದ್ದರೆ ಅಥವಾ ಎಕ್ಸ್ಪ್ಲನೇಷನ್ ಏನಾದರೂ ನಿಮಗೆ ಸ್ಪೆಸಿಫಿಕ್ ಎಕ್ಸ್ಪ್ಲನೇಷನ್ ಏನಾದರೂ ಬೇಕಾಗಿತ್ತು, ಅಡಿಷನಲ್ ಇನ್ಫಾರ್ಮೇಷನ್ ಏನಾದರೂ ಬೇಕಾಗಿತ್ತು ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಕ್ಲಾಸನ್ನ ಮಾಡ್ಕೊತಾ ಹೋಗ್ತೀನಿ. ಎಷ್ಟು ಇವತ್ತಿನ ಒಂದು ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ, ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಈಗ ಆಲ್ರೆಡಿ ನಮಗೊಂದು PC ಒಂದು ನೋಟಿಫಿಕೇಷನ್ ಆಗಿದೆ. PCಗೆ ಸಂಬಂಧಪಟ್ಟಂತೆ ನಾನು ವೀಡಿಯೋಸ್ಗಳನ್ನು ಮಾಡ್ತೀನಿ. ಸ್ಪೆಷಲಿ ಕರೆಂಟ್ ಅಫೇರ್ಸ್, ಹಿಸ್ಟ್ರಿ, ಜಿಯೋಗ್ರಫಿ, ಒಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸಂಬಂಧಪಟ್ಟಂತೆ ಆಲ್ಮೋಸ್ಟ್ ಪ್ರಶ್ನೆಗಳನ್ನು ಒಂದು ಕವರ್ ಮಾಡುವಂತಹ ಒಂದು ಸಮಗ್ರವಾದ ಕ್ಲಾಸನ್ನು ನಾನು ಮುಂದಿನ ದಿನಗಳಲ್ಲಿ ಮಾಡ್ತಾ ಹೋಗ್ತೀನಿ. ಅದರ ಸದುಪಯೋಗ ಯಾರ್ಯಾರು ಪಡಿಸ್ಕೋಬೇಕು ಅದನ್ನ ದಯವಿಟ್ಟು ಎಲ್ಲರೂ ಈಗ ನಾವು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲರಿಗೂ ನಿಮ್ಮ ಸ್ನೇಹಿತರು ಕೂಡ ಇದನ್ನು ಶೇರ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸ್ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.